ಗಾಯ್ಸ್ ಲೇಟೆಸ್ಟ್ ಆಗಿ M4M ಅಂತ ಮೂವಿ ಬಂದಿದೆ. ಅಂದ್ರೆ ಮೋಟಿವ್ ಫಾರ್ ಮರ್ಡರ್ ಅಂತ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿದೆ. ಹಾಗಾಗಿ ಲಾಸ್ಟ್ ತನಕ ಕೂಡ ನೋಡಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಆಗುತ್ತೆ ರಾತ್ರಿ ಹೊತ್ತಲ್ಲಿ. ತುಂಬಾನೇ ಮಳೆ ಬರ್ತಿದೆ. ಮನೆ ಒಳಗಡೆ ಒಬ್ಬ ರೈಟರ್ ಬುಕ್ ಅನ್ನು ಬರೀತಿದ್ದಾನೆ. ಅವನಿಗೆ ಅನ್ಸುತ್ತೆ ಈ ಸೀರಿಯಲ್ ಕಿಲ್ಲರ್ ಅನ್ನೋದು ಏನೋ ಒಂದು ರಹಸ್ಯ ಇದೆ. ಹಾಗಾಗಿ ಅವನ ಮೇಲೆ ಒಂದು ಕತೆ ಬರೆದು ಬುಕ್ ಮಾಡಿದ್ರೆ ಹೇಗೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಇಲ್ಲಿ ನಾವು 5 ವರ್ಷ ಹಿಂದೆ ಹೋಗ್ತೀವಿ. ಒಂದು ಮೂವಿಯ ಶೂಟಿಂಗ್ ನಡೀತಾ ಇತ್ತು. ಇಲ್ಲಿ ಒಬ್ಬ ಫೇಮಸ್ ಆಕ್ಟರ್ ಇದೆ. ಅವನ ಹೆಸರು ರೋಹಿತ್ ಅಂತ. ಶೂಟಿಂಗ್ ನಲ್ಲಿ ಸೀನ್ ತೆಗೆಯೋದಕ್ಕಿಂತ ಮುಂಚೆನೆ ಅವನು ರೂಮ್ ಗೆ ಹೋಗಿ ರೆಸ್ಟ್ ಮಾಡ್ತಿರ್ತಾನೆ. ಅವನು ಅಲ್ಲಿಂದಲ್ಲಿಗೆನೆ ಕಾಲ್ ಮಾಡಿ ಹೇಳ್ತಾನೆ, ಎಲ್ಲ ಸೆಟ್ ರೆಡಿ ಮಾಡ್ಕೊಳ್ಳಿ, ನಾನೀಗ ಬರ್ತೀನಿ ಅಂತ. ಆದ್ರೆ ಡೋರ್ ಕೂಡ ಲಾಕ್ ಆಗಿತ್ತು. ಸೊ ಹಿಂದಿಂದ ಯಾರು ಅಟ್ಯಾಕ್ ಮಾಡಿ ರೋಹಿತ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಕಂಪ್ಲೀಟ್ ಆಗಿ ಬ್ಲಾಕ್ ಡ್ರೆಸ್ ಆಗಿದ ಕಾರಣ ಮುಖ ಕಾಣ್ತಾ ಇಲ್ಲ. ಇದನ್ನ ನೋಡಿ ರೋಹಿತ್ ಕೂಡ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಆಗೋದಿಲ್ಲ. ಇವನಂತೂ ಚೂರಿಯಲ್ಲೇ ಚುಚ್ಬಿಟ್ಟ. ಸೊ ತುಂಬಾನೇ ನೋವಾಗ್ಬಿಡುತ್ತೆ. ಇದೇ ಟೈಮ್ಗೆ ಅವನ ಅಸಿಸ್ಟೆಂಟ್ ಇಲ್ಲಿ ಬರ್ತಾನೆ. ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಹೇಳ್ತಾನೆ. ಮತ್ತೆ ರೂಮ್ ನ ಬಾಗಿಲು ಓಪನ್ ಮಾಡಿದಾಗ ಗೊತ್ತಾಗುತ್ತೆ ರೋಹಿತ್ ಅಂತೂ ಸತ್ ಬಿಟ್ಟಿದ್ದಾನೆ. ತುಂಬಾ ಜೋರಾಗಿ ಕೂಗ್ಬಿಡ್ತಾನೆ. ಕೇವಲ ರೋಹಿತ್ ಸತ್ತಿರೋದಲ್ಲ, ಅವನು ಬೆತ್ತಲೆ ಆಗಿದ್ದಾನೆ. ಅವನ ಡ್ರೆಸ್ ಅನ್ನು ಕೂಡ ತಗೊಂಡು ಹೋಗಿದ್ದಾರೆ. ಎಲ್ಲರೂ ಇದನ್ನ ಕೇಳಿ ಶಾಕ್ ಆಗ್ಬಿಡ್ತಾರೆ. ಆದ್ರೆ ಎಸ್ಪೆಷಲಿ ಮೀಡಿಯಾದವರು ನಿಮ್ಗೆ ಗೊತ್ತಿರೋ ಹಾಗೇನೆ ಕಂಪ್ಲೀಟ್ ಆಗಿ ನ್ಯೂಸ್ ಅನ್ನ ಹರಡಿಸ್ಬಿಡ್ತಾರೆ. ಈ ಟೈಮ್ ಅಲ್ಲಿ ಕ್ರೈಮ್ ರಿಪೋರ್ಟರ್ ರಾಧನನ್ನ ನೋಡ್ತೀವಿ. ಅವಳು ಆ ಒಂದು ಲೊಕೇಶನ್ ಗೆ ಬಂದು ಆ ಮರ್ಡರ್ ಅನ್ನು ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಹಾಗಾಗಿ ಯಾವ ರೀತಿ ಕೊಲ್ಲಲಾಗಿದೆ ಅಂತ ಊಹೆ ಎಲ್ಲ ಮಾಡ್ಕೊಂಡು ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸ್ ಕೂಡ ಇಲ್ಲಿಗೆ ಬಂದ್ಬಿಟ್ರು. ಮತ್ತೆ ಈ ಕೇಸ್ ಅನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ACP ಕೃಷ್ಣ ಬಂದಿದ್ದಾರೆ. ಫಸ್ಟ್ ಇಲ್ಲಿಗೆ ಬಂದು ಅವನು ಮಾಡೋ ಕೆಲಸ ಏನಂದ್ರೆ ಮೀಡಿಯಾದವ್ರನ್ನ ಆಚೆ ಹೋಗಿ ಅಂತ ಹೇಳೋದು. ಇಲ್ಲಾಂದ್ರೆ ಬರೀ ಕಿರಿಕಿರಿ ಕೊಡ್ತಾರೆ ಗುರು ಇಂಟರ್ವ್ಯೂ ಮಾಡ್ಕೊಂಡು. ಸೊ ಇನ್ವೆಸ್ಟಿಗೇಷನ್ ಅನ್ನ ನೆಟ್ಟಾಗೆ ಮಾಡ್ಬೇಕಂತ ಹೇಳಿ ಆಚೆ ಬದಿಗೆ ಕಳಿಸ್ಬಿಡ್ತಾನೆ. ಮತ್ತೆ ಇಲ್ಲಿ ಎವಿಡೆನ್ಸ್ ಹುಡುಕೋದು ಶುರು ಆಯ್ತು. ಮತ್ತೆ ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಒಂದು ಚೈನ್ ಕಾಣುತ್ತೆ. ಹಾಗಾಗಿ ಕೃಷ್ಣಗೆ ಅನ್ಸುತ್ತೆ ಇದು ಮೋಸ್ಟ್ಲಿ ಕೊಲೆಗಾರನದಾಗಿರ್ಬೋದು ಅಂತ. ಸಾಕ್ಷಿ ರೂಪದಲ್ಲಿ ಅದನ್ನ ಹಿಡ್ಕೊಳ್ತಾನೆ. ಇದೇ ಟೈಮ್ಗೆ ಕರೆಕ್ಟ್ ಆಗಿ ಸೀನಿಯರ್ ಆಫೀಸರ್ ನ ಕಾಲ್ ಕೂಡ ಬಂದಿತ್ತು. ಅವರನ್ನ ಮೀಟ್ ಮಾಡಿದಾಗ ಹೇಳ್ತಾರೆ, ರೋಹಿತ್ ಅನ್ನೋ ಒಬ್ಬ ವ್ಯಕ್ತಿ ಅದು ಮರ್ಡರ್ ಆಗಿದೆ ತಾನೆ. ಅವನೊಬ್ಬ ಹೈ ಲೆವೆಲ್ ಆಕ್ಟರ್ ಆಗಿದ್ದಾನೆ. ಸೆಲೆಬ್ರಿಟಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಮೊದಲು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಲೇಬೇಕು, ಇಲ್ಲಾಂದ್ರೆ ದೊಡ್ಡ ಜಗಳ ಆಗ್ಬಹುದು. ಹಾಗಾಗಿ ಬೇಗನೆ ಇದರ ಬಗ್ಗೆ ತನಿಖೆ ಮಾಡ್ಬೇಕು ಅಂತ. ಸೊ ಆ ದಿನ ಫುಲ್ ಇನ್ವೆಸ್ಟಿಗೇಷನ್ ಮಾಡಿ ಮನೆಗೆ ವಾಪಸ್ ಹೋಗ್ತಾನೆ. ಇಲ್ಲಿ ನಾವು ಕೃಷ್ಣ ಮತ್ತೆ ರಾಧನನ ಜೊತೆಗೆ ನೋಡ್ತೀವಿ. ಯಾಕಂದ್ರೆ ಇವರಿಬ್ರು ಗಂಡ ಹೆಂಡತಿ. ಇಬ್ರು ಕೂಡ ಈ ಕೇಸ್ ನ ಬಗ್ಗೆ ಮಾತಾಡ್ತಾರೆ. ಆದ್ರೆ ನಮ್ಮ ಕೃಷ್ಣ ಎಂತವನಂದ್ರೆ ಅವನಿಗೆ ಪರ್ಸನಲ್ ಲೈಫ್ ನಲ್ಲಿ ಇಂತ ವಿಚಾರಗಳನ್ನ ಸೇರಿಸೋದು ಇಷ್ಟ ಇಲ್ಲ. ಅವನು ಹೇಳೋದೇನಂದ್ರೆ ನಂಗೆ ಅಲ್ಲಿ ಚೈನ್ ಸಿಕ್ತು ಅಂತ. ಅಂದ್ರೆ ಇನ್ನು ಕೂಡ ಏನಾದ್ರೂ ಅವನಿಗೆ ವಿಚಾರ ಗೊತ್ತಿದ್ರೆ ಅದನ್ನ ಅವನು ಹೇಳೋದಿಲ್ಲ. ಯಾಕಂದ್ರೆ ಡ್ಯೂಟಿಯನ್ನ ಡ್ಯೂಟಿಗೆ ಇಟ್ಬಿಡ್ತಾನೆ, ಪರ್ಸನಲ್ ಲೈಫ್ ಗೆ ಅದನ್ನ ಹೇಳೋದಿಲ್ಲ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಜರ್ನಲಿಸಂ ಕಾಲೇಜ್ ಅನ್ನ ನೋಡ್ತೀವಿ. ಅಲ್ಲಿ ಒಬ್ರು ಪ್ರೊಫೆಸರ್ ಅಂತೂ ಅವರ ಫೇವರೇಟ್ ಸ್ಟೂಡೆಂಟ್ ಮೀರನನ್ನ ತುಂಬಾನೇ ಹೊಗಳ್ತಿರ್ತಾರೆ. ಇದೇ ಕಾಲೇಜ್ ಅಲ್ಲಿ ರಾಧಾ ಗೆಸ್ಟ್ ಲೆಕ್ಚರ್ ಆಗೋದಕ್ಕೆ ಬಂದಿದ್ಲು. ಜರ್ನಲಿಸಂ ಯಾಕೆ ಅಗತ್ಯ, ಇದರಿಂದ ನಮ್ಗೆ ಎಷ್ಟು ಲಾಭ ಇದೆ ಅಂತೆಲ್ಲ ಹೇಳೋದಕ್ಕೆ ಬಂದಿದ್ದಾಳೆ. ಮತ್ತೆ ಸ್ವಲ್ಪ ಬಿಟ್ಟಿ ಮೋಟಿವೇಶನ್ ಕೂಡ. ಇನ್ನೊಂದು ಕಡೆ ಕೃಷ್ಣ ಅಂತೂ ಹಾಸ್ಪಿಟಲ್ ಗೆ ಬಂದಿದ್ದಾನೆ. ಯಾಕಂದ್ರೆ ಒಬ್ಬ ರೋಹಿತ್ ಅನ್ನೋ ಆಕ್ಟರ್ ಇದ್ದ ತಾನೆ, ಅವನ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಗೆ ಹಾಕಿದ್ರು. ಇಲ್ಲಿ ಡಾಕ್ಟರ್ ಹೇಳ್ತಾರೆ, ನಾವು ರಿಪೋರ್ಟ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಯ್ತು ಯಾರೋ ರೋಹಿತ್ ಅನ್ನ ಕುತ್ತಿಗೆ ಹಿಡಿದು ಕೊಂದಿದ್ದಾರೆ. ಇದಾದ ತಕ್ಷಣ ಅವನ ಡ್ರೆಸ್ ಅನ್ನ ಬಿಚ್ಚಿಬಿಟ್ಟಿದ್ದಾರೆ. ಅಂದ್ರೆ ಡಾಕ್ಟರ್ ನ ಪ್ರಕಾರ ಆ ಒಬ್ಬ ಕೊಲೆಗಾರನ ಚೈನ್ ಬೀಳೋದಕ್ಕೆ ಕಾರಣ ಅವನು ಸ್ಟ್ರಗಲ್ ಮಾಡ್ತಿದ್ದ ಕುತ್ತಿಗೆಯನ್ನು ಒತ್ತೋದಕ್ಕೆ. ಆದ್ರೆ ಇನ್ನು ಕೂಡ ಸೀರಿಯಸ್ ಮ್ಯಾಟರ್ ಹೇಳ್ತಾನೆ. ಅವನನ್ನು ಕೊಂದದ್ದು ಯಾವ ರೀತಿ ಪೊಸಿಷನ್ ಇತ್ತಂದ್ರೆ ಅದೊಂದು ಫೇಮಸ್ ಪೇಂಟಿಂಗ್ ನ ರೀತಿ. ಸೊ ಕೃಷ್ಣ ಅಂತೂ ಆ ಒಂದು ಪೇಂಟಿಂಗ್ ಅನ್ನು ಸರ್ಚ್ ಮಾಡ್ತಾನೆ. ಆಗ ಇವನಿಗೆ ಅಂತ ಜಾಗುತ್ತೆ ಇದಂತೂ ಸೇಮ್ ಟು ಸೇಮ್ ಪೊಸಿಷನ್ ಆಗಿದೆ, ಈ ರೀತಿನೇ ಅವನು ಕೊಂದಿದ್ದು ಅಂತ. ಹಾಗಾಗಿ ಇವನ್ಗೆ ಅನ್ಸುತ್ತೆ ಮೋಸ್ಟ್ಲಿ ಆ ಸೀರಿಯಲ್ ಕಿಲ್ಲರ್ ಅಂತೂ ಆ ಪೇಂಟಿಂಗ್ ನಲ್ಲಿ ಯಾವ ರೀತಿ ಎಲ್ಲ ಕೊಂದಿದ್ರು ಆ ರೀತಿಯಲ್ಲಿ ಕೊಲ್ತಿದ್ದಾನೆ ಅಂತ. ಇನ್ನೊಂದು ಕಡೆ ಕಾಲೇಜ್ ಅಲ್ಲಿ ನೋಡ್ತೀವಿ ಮಿನಾಲ್ ಅನ್ನೋ ಒಬ್ಳು ಹುಡುಗಿಯನ್ನ, ಅವಳನ್ನ ವಿನೋದ್ ಅನ್ನೋ ಒಬ್ಬ ಹುಡುಗ ಲವ್ ಮಾಡ್ತಿದ್ದ ಅಂತ. ಹಾಗಾಗಿ ಹಿಂದೆನೆ ಬರ್ತಾ ಇದ್ದ. ಆದ್ರೆ ಅಲ್ಲೇ ಹಾಸ್ಟೆಲ್ ಹತ್ರ ಯಾರೊಬ್ಬ ಅಪರಿಚಿತ ವ್ಯಕ್ತಿಯ ಜೊತೆ ಅವಳು ಕಾಣ್ತಾಳೆ. ಇದನ್ನ ನೋಡಿ ತಿಕ್ಕ ಉರ್ದು ಇವನು ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನ ಲವರ್ ಬೇರೆಯವರ ಜೊತೆಗೆ ಇದ್ದಾಳೆ ಅಂತ. ಈಗ ಇನ್ನೊಂದು ಕಡೆ ಕೃಷ್ಣ ಅಂತೂ ಎಲ್ಲ ಆಫೀಸರ್ಸ್ ಗಳನ್ನ ಕರೆದು ಹೇಳ್ತಾನೆ, ಯಾವುದೆಲ್ಲ ಇನ್ನೂ ಕೂಡ ಉತ್ತರ ಸಿಗದೇ ಇರುವಂತಹ ಕೇಸ್ ಗಳಿವೆ ಎಲ್ಲವನ್ನ ಕೂಡ ಚೆಕ್ ಮಾಡಿ ಹೇಗಾದ್ರೂ ಮಾಡಿ ಆ ಕೊಲೆಗಾರನನ್ನ ಹಿಡಿಬೇಕು ಅಂತ. ಯಾಕಂದ್ರೆ ಯಾರು ಗೊತ್ತು, ಮುಂಚೆ ಕೂಡ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಅವರು ಸತ್ತಿರ್ಬೋದು ತಾನೆ. ಇದಾದ್ಮೇಲೆ ಆ ಕೊಲೆಗಾರನನ್ನ ಕೂಡ ತೋರಿಸ್ತಾರೆ. ಅವನ ಮುಖ ತೋರಿಸೋದಿಲ್ಲ, ಆದ್ರೆ ನೋಡ್ಬೋದು ಅವನು ಪೇಂಟಿಂಗ್ ನಲ್ಲಿ ಇದ್ದ ರೀತಿ ಪೋಸ್ ಅನ್ನು ಕೊಡ್ತಾನೆ. ಯಾವ್ಯಾವ ಹುಚ್ಚ ಕೊಲೆಗಾರನನ್ನ ನೀವು ನೋಡಿರ್ಬೋದು, ಆದ್ರೆ ಇವನಂತೂ ಪೇಂಟಿಂಗ್ ನ ಹುಚ್ಚಾಗಿದ್ದಾನೆ. ಪೇಂಟಿಂಗ್ ಅಲ್ಲಿ ಯಾವ ರೀತಿಯೆಲ್ಲ ಕೊಲೆ ಪಾಸಿಬಲ್ ಇದೆ, ಯಾವುದೆಲ್ಲ ಪೋಸ್ ಪಾಸಿಬಲ್ ಇದೆ ಅದನ್ನ ಮಾಡ್ತಿದ್ದಾನೆ ಇವನು. ಈಗ ಇನ್ನೊಂದು ಕಡೆ ರಾಧಾ ಅಂತೂ ಆ ಒಬ್ಬ ಆಕ್ಟರ್ ರೋಹಿತ್ ಸತ್ತಿದ್ದ ತಾನೆ, ಅವನ ಜಿಮ್ ನ ಬಳಿಗೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾಳೆ. ಮೊದಲನೇದಾಗಿ ಅಲ್ಲಿನ CCTV ಚೆಕ್ ಮಾಡಿದಾಗ ಗೊತ್ತಾಯ್ತು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ರೋಹಿತ್ ಅನ್ನ ಫಾಲೋ ಮಾಡ್ತಿದ್ದ ಅಂತ. ಹಾಗಾಗಿ ಅವಳು ಇಮಿಡಿಯೇಟ್ ಆಗಿ ಬಾಸ್ ಗೆ ಇನ್ಫಾರ್ಮ್ ಮಾಡ್ತಾಳೆ. ಈಚೆ ಸೈಡ್ ಇಂದ ಅರ್ಜುನ್ ಅನ್ನೋ ಒಬ್ಬ ಪೊಲೀಸ್ ಅಂತೂ ಕೃಷ್ಣನ ಬಳಿ ಬಂದು ಹೇಳ್ತಾನೆ, ನಂಗೀಗ ಗೊತ್ತಾಗಿರೋ ಪ್ರಕಾರ ಈ ಕೊಲೆಗಾರ ತುಂಬಾ ಜನಗಳನ್ನ ಕೊಂದಿದ್ದಾನೆ, ಅದು ಕೂಡ ತುಂಬಾನೇ ಫೇಮಸ್ ಆಗಿರುವಂತ ಪೇಂಟಿಂಗ್ ಅನ್ನು ಕಾಪಿ ಮಾಡಿ. ಅಂದ್ರೆ ಇವನು ಯಾವತ್ತೂ ಶುರು ಮಾಡಿದ್ದ, ಆದ್ರೆ ಇವರ ಕಣ್ಣಿಗೆ ಈಗ ಬಂದದ್ದು. ಅವನು ಆ ಪ್ಯಾಟರ್ನ್ ಅಲ್ಲಿ ಕೊಲ್ತಾನೆ ಅಂತ ಇವರಿಗೆ ಗೊತ್ತಿರ್ಲಿಲ್ಲ. ಇನ್ನೊಂದು ಕಡೆ ಕಾಲೇಜಲ್ಲಿ ವಿನೋದ್ ಅಂತೂ ಅವನ ಲವರ್ ಇನ್ನೊಬ್ಬನ ಜೊತೆ ಇದ್ದದನ್ನ ನೋಡಿದ್ದ ತಾನೆ. ಹಾಗೆ ಉರ್ದುಕೊಂಡು ರೆಕಾರ್ಡ್ ಕೂಡ ಮಾಡಿದ್ದ. ಅದನ್ನ ಎಲ್ಲರ ಎದುರು ತೋರಿಸ್ತಾನೆ. ಇದನ್ನ ನೋಡಿ ಅವಳಿಗೆ ತುಂಬಾನೇ ಕೋಪ ಕೂಡ ಬರುತ್ತೆ, ಆಕ್ವರ್ಡ್ ಅನ್ಸುತ್ತೆ. ಹಾಗಾಗಿ ಕೂಕೊಂಡೆ ಅವಳು ಮನೆಗೆ ಹೋಗ್ತಾಳೆ. ಇದನ್ನ ಅಲ್ಲಿದ್ದ ಪ್ರೊಫೆಸರ್ ಕೂಡ ನೋಡ್ತಾರೆ. ಅವ್ರು ಹೇಳ್ತಾರೆ, ಇದು ಅವಳ ಪರ್ಸನಲ್ ಲೈಫ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ನಿಂಗೆ ಹಕ್ಕಿಲ್ಲ. ಹೀಗಿನೇ ಬುದ್ಧಿವಾದ ಎಲ್ಲ ಮಾಡ್ತಾ ಇದ್ಲು. ಈಗ ಸ್ವಲ್ಪ ದಿನಗಳಲ್ಲೇ ಪೊಲೀಸರಂತೂ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಆ ಸೀರಿಯಲ್ ಕಿಲ್ಲರ್ ಯಾವ ಮೂಲೆಯಲ್ಲಿದ್ರು ನಾವು ಹಿಡಿತೀವಿ. ನಮ್ಗೆ ಸದ್ಯಕ್ಕೆ ಗೊತ್ತಾಗಿರೋ ಹಾಗೆ ಆ ಕಿಲ್ಲರ್ ಅಂತೂ ಪೇಂಟಿಂಗ್
ಪೇಂಟಿಂಗ್ ರೆಫರೆನ್ಸ್ ಆಗಿ ತಗೊಳ್ತಾನೆ. ಒಂದು ಮುಖ್ಯ ವಿಷಯ ಗೊತ್ತಾಗಿದೆ, ಹಾಗಾಗಿ ಸದ್ಯದಲ್ಲೇ ಹಿಡಿತೀವಿ, ನೀವೇನ್ ಟೆನ್ಷನ್ ಮಾಡ್ಬೇಡಿ ಅಂತ ಹೇಳ್ತಾನೆ. ಇದೇ ಟೈಮ್ ನಲ್ಲಿ ಇನ್ನೊಂದು ಕಡೆ ರಾಧಾ ಅವಳ ಬಾಸ್ ನ ಬಳಿಗೆ ಬರ್ತಾಳೆ. ಅವಳು ಕೇಳೋದೇನಂದ್ರೆ ಈ ತರದ ಸೈಕೋ ಕಿಲ್ಲರ್ಸ್ ಗಳನ್ನ ಸ್ಟಡಿ ಮಾಡೋದಕ್ಕೆ ಯಾವ್ದಾದ್ರು ಬುಕ್ ಇದೆಯಾ ಅಂತ. ಅದಕ್ಕೆ ಪೊಲೀಸ್ ಹೇಳ್ತಾರೆ ಅದೊಂದು ಕಾಲದಲ್ಲಿ ಯಾರೊಬ್ಬ ಕತೆ ಬರೆಯೋನು ಸೈಕೋ ಕಿಲ್ಲರ್ ನ ಮೇಲೆ, ಅಂದ್ರೆ ಇದೇ ರೀತಿ ಪೇಂಟ್ ಮಾಡಿ ಕೊಲ್ಲುವಂತ ಒಬ್ಬ ಸೈಕೋ ಕಿಲ್ಲರ್ ನ ಬಗ್ಗೆ ಕತೆ ಬರ್ದಿದ್ದ ಅಂತೆ. ಆದ್ರೆ ಆ ಕಥೆಯನ್ನ ಬ್ಯಾನ್ ಮಾಡಿದ್ರು. ರಾಧಾ ಹೇಳ್ತಾಳೆ ಇದೊಳ್ಳೆ ಶಾಂತಂ ಪಾಪಂ ತರ ಇದೆ. ಅದೇ ಟೈಮ್ಗೆ ಒಬ್ಬ ಅಸಿಸ್ಟೆಂಟ್ ಬಂದು ಒಂದು ರೆಕಾರ್ಡ್ ಅನ್ನು ತೋರಿಸ್ತಾನೆ. ಇದರಲ್ಲಿ ಆ ಸೀರಿಯಲ್ ಕಿಲ್ಲರ್ ಏನೋ ಮಾತಾಡ್ತಿದ್ದಾನೆ. ಹಾಗೇನೆ ಹೇಳ್ತಿದ್ದಾನೆ ನಿಮ್ಗೆ ದಮ್ಮಿದ್ರೆ ಇದನ್ನ ಟಿವಿಯಲ್ಲಿ ಲೈವ್ ಮಾಡಿ ಅಂತ. ಸೊ TRP ಗೋಸ್ಕರ ಇದನ್ನ ಹಾಕ್ಬಿಡ್ತಾರೆ. ಮತ್ತೆ ಈಗಂತೂ ಕೇಸ್ ಜೋರಾಗ್ಬಿಟ್ಟಿದೆ. ಈ ಕೇಸ್ ನ ಬಗ್ಗೆ ಸರಿಯಾಗಿ ಯಾವುದೇ ಐಡಿಯಾ ಸಿಗದೆ ಇರೋ ಕಾರಣ ಈ ರಾಧಾ ಅಂತೂ ಬ್ರೈಟನ್ ಮನೆಗೆ ಹೋಗ್ತಾಳೆ. ಆದ್ರೆ ಇವನಂತೂ ಕೋಪದಲ್ಲಿದ್ದ, ಸೊ ಏನು ಕೂಡ ಹೇಳೋದೇ ಇಲ್ಲ, ಮುಚ್ಕೊಂಡು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಪೊಲೀಸ್ಗೆ ಗೊತ್ತಾಗುತ್ತೆ ಆ ರೋಹಿತ್ ಅನ್ನೊಬ್ಬ ಆಕ್ಟರ್ ಇದ್ದಾನೆ. ಅವನು ಮುಂಚೆ ಯಾರೋ ದೀನಾ ಅಂತ ಒಬ್ಬ ಹುಡುಗನ ಜೊತೆ ಗಲಾಟೆ ಮಾಡ್ಕೊಂಡಿದ್ದ ಅಂತೆ. ಹಾಗಾಗಿ ಆ ವ್ಯಕ್ತಿ ಕೊಂದಿರೋ ಸಾಧ್ಯತೆ ಇದೆ. ಬಟ್ ನಮ್ಗೆ ಇಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ, ಆ ದೀನಾನೊಬ್ಬ ವ್ಯಕ್ತಿ ರಾಧಾ ಕೆಲಸ ಮಾಡ್ತಿರುವಂತ ಆಫೀಸ್ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ. ಹಾಗಾಗಿ ದೀನನ ಹತ್ರ ಮಾತಾಡ್ದಕ್ಕಂತ ಕೃಷ್ಣ ಅವನ ಗ್ಯಾಂಗ್ ನ ಜೊತೆ ಹೋಗ್ತಾನೆ. ಇಲ್ಲಿ ರಾಧನಿಗೆ ಕೂಡ ಈ ವಿಷಯ ಗೊತ್ತಾಗಿದೆ, ಸೊ ಅವಳು ಕೂಡ ಬಂದಿದ್ದಾಳೆ. ಇಲ್ಲಿ ದೀನಾ ಹೇಳ್ತಾನೆ ಸರ್ ನನ್ನ ಬಗ್ಗೆ ತಪ್ಪು ಹೇಳಿಕೆ ಆಗಿದೆ. ಹೌದು ನಾನು ರೋಹಿತ್ ನ ಜೊತೆಗೆ ಜಗಳ ಮಾಡಿದೀನಿ, ಆದ್ರೆ ಅವನನ್ನ ಕೊಂದದ್ದು ನಾನಲ್ಲ. ನಾನು ಜಸ್ಟ್ ಅವನ ಜೊತೆ ಡೀಲಿಂಗ್ ಮಾಡಿದ್ದೆ. ಆದ್ರೆ ಅವನಿಗೆ ಅದು ಇಷ್ಟ ಆಗ್ಲಿಲ್ಲ, ಅದಕ್ಕೋಸ್ಕರ ನಾನು ಅವನಿಗೆ ಕೋಪದಲ್ಲಿ ಬೆದರಿಕೆ ಮಾಡ್ಬಿಟ್ಟೆ. ಹಾಗಾಗಿ ಇದರಿಂದ ಜಗಳ ಕೂಡ ಆಯ್ತು. ಆದ್ರೆ ಕೃಷ್ಣನ್ಗೆ ಅನ್ಸುತ್ತೆ ಇದರಲ್ಲಿ ಏನೋ ಸಮಸ್ಯೆ ಇದೆ, ಇವನೇನೋ ಮಾಡಿದಾನೆ ಅಂತ. ಇದಕ್ಕೆ ರಾಧಾ ಹೇಳ್ತಾಳೆ ಇವನನ್ನ ಬಿಟ್ಬಿಡೋದು ಒಳ್ಳೇದು ಕಾಣಿಸುತ್ತೆ, ಯಾಕಂದ್ರೆ ನಂಗಂತ ಇವನು ನಿರಪರಾಧಿ ತರ ಕಾಣ್ತಿದ್ದಾನೆ ಅಂತ. ಈಗ ಮತ್ತೊಮ್ಮೆ ಪ್ರೆಸ್ ಮೀಟ್ ಶುರು ಆಗುತ್ತೆ. ಮೀಡಿಯಾದವರಂತೂ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ದಾರೆ. ಈಗ ಸದ್ಯಕ್ಕೆ ಇವರ ಹತ್ರ ಯಾವುದೇ ಉತ್ತರ ಇಲ್ಲ. ಆದ್ರೆ ಕೃಷ್ಣ ಹೇಳ್ತಾನೆ ನಮ್ಮ ಹತ್ರ ಕೇಸ್ ನ ಬಗ್ಗೆ ಯಾವುದೇ ಉತ್ತರ ಇಲ್ಲ, ಆದ್ರೆ ನಾವೊಂದು ಹೊಸ ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದೀವಿ. ಒಂದು ವೇಳೆ ನಿಮ್ಮ ಹಿಂದೆ ಯಾರಾದ್ರೂ ಹಿಂಬಾಲಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಾದ್ರೆ ಈ ಆಪ್ ನ ಮೂಲಕ ನೀವು ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹೀಗೆ ಅಲ್ಲಿ ಹೇಳ್ಬಿಟ್ಟು ಹೋಗ್ಬಿಟ್ಟ. ಬಟ್ ಸ್ವಲ್ಪ ಸಮಯಗಳಲ್ಲೇ ಕಾಲ್ ಬರುತ್ತೆ. ಆ ಆಪ್ ನ ಮೂಲಕ ಯಾವ್ದೊಬ್ಳು ಹೆಂಗಸು ಕಾಲ್ ಮಾಡಿದಾಳಂತೆ. ಅವಳು ಅವಳ ಹಸ್ಬೆಂಡ್ ನ ಜೊತೆಗೆ ಒಂದು ಜಾಗದಲ್ಲಿ ಇದ್ದಾಳಂತೆ. ಯಾರೊಬ್ಬ ಅಪರಿಚಿತ ವ್ಯಕ್ತಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾನೆ. ಕೃಷ್ಣ ಹೇಳ್ತಾನೆ ನೀವೇನು ಟೆನ್ಷನ್ ಆಗ್ಬೇಡಿ, ಈಗಲೇ ಪೊಲೀಸರನ್ನ ಕರೆಸ್ತೀನಿ ಅಂತ. ಆದ್ರೆ ಕಾಲ್ ಆಗ್ತಿರುವಾಗ್ಲೇ ಆ ಕಿಲ್ಲರ್ ಅವರನ್ನ ಅಟ್ಯಾಕ್ ಮಾಡ್ಬಿಡ್ತಾನೆ. ಆ ಕಾಲ್ ನ ಟ್ರ್ಯಾಕರ್ ಅನ್ನು ಹಿಡ್ಕೊಂಡು ಇವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿಗೆ ರೀಚ್ ಆದಾಗ ಆ ಕಿಲ್ಲರ್ ಅಂತೂ ಹಸ್ಬೆಂಡ್ ವೈಫ್ ಇಬ್ಬರನ್ನ ಕೂಡ ಕೊಂದಾಕ್ಬಿಟ್ಟಿದ್ದಾನೆ. ಈ ಸಲ ಕೂಡ ಒಂದು ಪೇಂಟಿಂಗ್ ನ ತರನೇ ಅವರ ಬಾಡಿಯನ್ನ ಕೊಂದಿದ್ದಾನೆ. ಆದ್ರೆ ಈ ಸಲ ಕೃಷ್ಣನಿಗೆ ಒಂದು ಇಂಪಾರ್ಟೆಂಟ್ ಕ್ಲೂ ಸಿಗುತ್ತೆ. ಅವನು ಕಾಲ್ ಅನ್ನ ರೆಕಾರ್ಡ್ ಮಾಡಿದ್ದ. ಅದರಲ್ಲಿ ಸೀಕ್ರೆಟ್ ಆಗಿ ಒಂದು ವಿಷಯ ಗೊತ್ತಾಯ್ತು. ಆ ಒಬ್ಬ ಕಿಲ್ಲರ್ ಇದಾನಲ್ಲ ಅವನ ಕೈಯಲ್ಲಿ ಒಂದು ಟ್ಯಾಟೂ ಇದೆ ಅಂತ. ಅಂದ್ರೆ ಈ ಮಾತನ್ನ ಆ ಒಬ್ಳು ಹೆಂಗಸು ಹೇಳಿದ್ಲು. ಅದೇ ರೋಡ್ ನ ಹೊರಗಡೆ ಸೈಡ್ ನಲ್ಲಿ ನೋಡಿದಾದ್ರೆ ಇದ್ದ ಮೀಡಿಯಾಗಳೆಲ್ಲ ಬರ್ತಿದ್ದಾರೆ. ಏನಾಗ್ತಿದೆ ಈ ಪಟ್ಟಣಕ್ಕೆ, ಯಾಕೆ ಎಲ್ಲರೂ ಸಾಯ್ತಿದ್ದಾರೆ? ಇವರ ಟಾರ್ಚರ್ ಅನ್ನು ನೋಡಿ ಕೃಷ್ಣನಿಗೆ ತುಂಬಾ ಕೋಪ ಬರುತ್ತೆ. ಅವನಂತೂ ಬೊಬ್ಬೆನೆ ಹೊಡೆದು ಬಿಡ್ತಾನೆ. ಮುಚ್ಕೊಂಡು ಮನೆಗೆ ಹೋಗಿ ನಂಗೆ ಏನು ಕೂಡ ಹೇಳೋದಕ್ಕೆ ಇಲ್ಲ ಅಂತ. ಹೀಗೆ ದಾರಿಯಲ್ಲಿ ನಡೀತಾ ಹೋಗ್ತಾ ರಾಧನ ಬಳಿಗೆ ಬರ್ತಾನೆ. ರಾಧಾ ಕೇಳ್ತಾಳೆ ಅಷ್ಟು ಮೀಡಿಯಾದಿದ್ರು ಆ ರೀತಿ ಯಾಕೆ ಮಾತಾಡಿದ್ರಿ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ ನಾನು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೆ, ಅದಕ್ಕೋಸ್ಕರ ಸಾರಿ ಕೇಳ್ತೀನಿ ಈಗ ನಿಂಗೆ. ರಾಧಾ ಹೇಳ್ತಾಳೆ ಅದೊಂದು ಸೀರಿಯಲ್ ಕಿಲ್ಲರ್ ನ ಕತೆ ಬರ್ದಂತ ರೈಟರ್ ಇದ್ದ ತಾನೆ, ಅವನ ಮನೆಗೆ ನಾನು ಹೋಗಿದ್ದೆ. ಆದ್ರೆ ಅವನು ಏನು ಕೂಡ ಹೇಳೇ ಇಲ್ಲ. ಮೋಸ್ಟ್ಲಿ ಈ ಸಲ ನೀನೊಮ್ಮೆ ಹೋಗಿ ಟ್ರೈ ಮಾಡು, ಅವನು ಮಾತಾಡಬಹುದು ಅಂತ ಹೇಳ್ತಾಳೆ. ಸೊ ನೆಕ್ಸ್ಟ್ ಡೇ ಅಂತೂ ಆ ರೈಟರ್ ನ ಮನೆಗೆ ಇಬ್ರು ಕೂಡ ಹೋಗ್ತಾರೆ. ರೈಟರ್ ಗೆ ಪೊಲೀಸರನ್ನ ನೋಡಿ ತುಂಬಾನೇ ಹೆದರಿಕೆ ಆಗುತ್ತೆ. ಆದ್ರೂ ಕೂಡ ಒಳಗಡೆ ಬನ್ನಿ ಅಂತ ಕರಿತಾನೆ. ಈಗ ಒಳಗಡೆ ಚಾರಲ್ಲಿ ಕೂತ್ಕೊಂಡು ಕೃಷ್ಣ ಕೇಳ್ತಾನೆ ಇತ್ತೀಚೆಗೆ ಒಬ್ಬ ಸೀರಿಯಲ್ ಕ್ರಿಮಿನಲ್ ಅಂತೂ ನೀವು ಬರ್ದಿರುವಂತಹ ಬುಕ್ ಅನ್ನ ರೆಫರೆನ್ಸ್ ಆಗಿ ತಕೊಂಡು ಅದರ ರೀತಿಯ ಕೊಲೆಗಳನ್ನ ಮಾಡ್ತಿದ್ದಾನೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ಈ ರೈಟರ್ ಹೇಳ್ತಾನೆ ನಾನು ಬರ್ದಿದ್ದಂತಹ ಒಂದು ಸೀರಿಯಲ್ ಕಿಲ್ಲರ್ ನ ಬುಕ್ ಏನಿತ್ತು ಅದನ್ನ ಬೇರೆ ಬೇರೆ ಇನ್ಫಾರ್ಮೇಶನ್ ಗಳಿಂದ ಬೇರೆ ಜನಗಳಿಂದ ಕಲೆಕ್ಟ್ ಮಾಡಿ ತಗೊಂಡಿದ್ದೀನಿ. ಆದ್ರೆ ಬುಕ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗುವಂತ ಅಂದ್ರೆ ತುಂಬಾ ವೆರೈಟಿ ಕೊಲೆಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದೆ. ಅದಕ್ಕೋಸ್ಕರ ಬುಕ್ ಅನ್ನ ಬ್ಯಾನ್ ಮಾಡಿದ್ರು. ಆದ್ರೆ ನಾನು ಖಂಡಿತವಾಗಿ ಹೇಳ್ಬಲ್ಲೆ, ಒಂದ್ ವೇಳೆ ಆ ಬುಕ್ ಅನ್ನ ನಿಮ್ಮಂತ ಪೊಲೀಸರು ಡಿಟೆಕ್ಟಿವ್ ಯಾರಾದ್ರೂ ಬಂದು ಓದಿದ್ರೆ ಆ ಸೀರಿಯಲ್ ಕಿಲ್ಲರ್ ಅನ್ನ ಮೋಸ್ಟ್ಲಿ ಹಿಡಿದಿರ್ಬೋದು ಏನೋ. ಸೊ ಕೃಷ್ಣ ಹೇಳ್ತಾನೆ ಇಲ್ಲಿ ಸದ್ಯಕ್ಕೆ ಆ ಬುಕ್ ಅಲ್ಲಿ ಏನೆಲ್ಲ ಇತ್ತು ಅಂತ ಹೇಳ್ಬೋದಾ ಅಂತ. ಅದಕ್ಕೆ ರೈಟರ್ ಹೇಳ್ತಾನೆ ಆ ಕಥೆಯಲ್ಲಿ ತುಂಬಾ ವರ್ಷಗಳಿಂದ ಸೀರಿಯಲ್ ಕಿಲ್ಲರ್ ಮರ್ಡರ್ ಮಾಡ್ತಾ ಬರ್ತಿದ್ದ. ಮತ್ತೆ ಅವನ ಕೈಯಿಂದ ತುಂಬಾ ಜನ ಬಲಿಪಶುವಾಗಿದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಬಚಾವಾದ. ಇದನ್ನ ಕೇಳಿ ಕೃಷ್ಣ ಮತ್ತೆ ರಾಧಾ ಶಾಕ್ ಆಗ್ತಾರೆ, ಯಾರದು ಅಂತ. ಸೊ ಇಲ್ಲಿ ರೈಟರ್ ಹೇಳ್ತಾನೆ ಆ ವ್ಯಕ್ತಿ ಆ ಕಥೆಯಲ್ಲಿ ಒಬ್ಬ ಫೇಮಸ್ ಡೈರೆಕ್ಟರ್ ಆಗಿದ್ದಾನೆ. ಆದ್ರೆ ಕಿಲ್ಲರ್ ಅವನ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದ. ಆದ್ರೆ ಡೈರೆಕ್ಟರ್ ಸತ್ತಿದ್ದಾನೆ ಅಂತ ತಿಳ್ಕೊಂಡು ಅವನನ್ನೊಂದು ಫೇಮಸ್ ಪೇಂಟಿಂಗ್ ನ ಶೇಪ್ ಅಲ್ಲಿ ಕೈಕಾಲ ಆಚೆ ಎಲ್ಲ ಮಾಡಿ ಒಂಥರ ಸ್ಪೆಷಲ್ ಆಗಿ ಕೊಂದ್ಬಿಟ್ಟಿದ್ದ. ಆದ್ರೆ ಅಲ್ಲೇ ಕಥೆಯಲ್ಲಿ ಟ್ವಿಸ್ಟ್ ಬರೋದು ಡೈರೆಕ್ಟರ್ ನಿಜವಾಗಿ ಬದುಕಿದ್ದ. ಆ ಸೀರಿಯಲ್ ಕಿಲ್ಲರ್ ನ ಅಟ್ಯಾಕ್ ಯಾವ ರೀತಿ ಇತ್ತಂದ್ರೆ ಅವನ ಮೆಂಟಲ್ ಹೆಲ್ತ್ ಅಂತೂ ಖರಾಬ್ ಆಗಿತ್ತು. ಹಾಗಾಗಿ ಆ ವ್ಯಕ್ತಿಯದ್ದು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆದ್ರೆ ಅದ್ರ ಬಗ್ಗೆ ಯಾರಿಗೆ ಕೂಡ ಗೊತ್ತಿರ್ಲಿಲ್ಲ. ಅಂದ್ರೆ ಇದು ನಿಜ ನಡೀತಿರೋದೇ ಏನೋ ಕತೆ ಆಗಿದೆ. ಸೊ ರಾಧು ಮತ್ತೆ ಕೃಷ್ಣ ಥ್ಯಾಂಕ್ ಯು ಅಂತ ಹೇಳಿ ಸೀದಾ ಒಂದು ಹಾಸ್ಪಿಟಲ್ ಗೆ ಹೋಗ್ಬಿಡ್ತಾರೆ. ಮತ್ತೆ ಎಸ್ಪೆಷಲಿ ಈ ಒಬ್ಬ ಡೈರೆಕ್ಟರ್ ನ ಮೀಟ್ ಆಗ್ತಾಳೆ. ಎಸ್ ಗೈಸ್, ಇದೇ ಡೈರೆಕ್ಟರ್. ಹಾಸ್ಪಿಟಲ್ ಅಲ್ಲಿ ಇರೋದು ಈ ಒಬ್ಬ ಡೈರೆಕ್ಟರ್ ಮಾತ್ರ. ಇವನಂತೂ ಮಾನಸಿಕ ಆಗ್ಬಿಟ್ಟಿದ್ದಾನೆ ಆ ದಿನದಿಂದ. ಇವಳು ನೆನಪು ಮಾಡಿಸೋಕೆ ಎಲ್ಲ ಟ್ರೈ ಮಾಡ್ತಾಳೆ, ಆದ್ರೆ ಅದು ವರ್ಕ್ ಆಗ್ತಿಲ್ಲ. ಸೊ ಅವನೇ ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ಬಿಡ್ತಾನೆ. ಅವನಿಗೆ ಏನು ಕೂಡ ಅರ್ಥನೇ ಆಗ್ತಿಲ್ಲ. ಇನ್ನೊಂದು ಕಡೆ ಕೃಷ್ಣ ಅಂತೂ ಆಫೀಸ್ ಅಲ್ಲಿ ಕೂತಿದ್ದಾನೆ. ಆ ಶೂಟಿಂಗ್ ಗೆ ಯಾರೆಲ್ಲ ಬಂದಿದ್ರು ಎಲ್ಲರ ಹತ್ರ ಕ್ವಶನ್ ಮಾಡ್ತಿದ್ದಾನೆ. ಶೂಟಿಂಗ್ ಮಾಡೋ ಟೈಮ್ ಅಲ್ಲಿ ಯಾರಾದ್ರೂ ಟ್ಯಾಟೋ ಹಾಕ್ಸ್ಕೊಂಡಿರುವಂತ ವ್ಯಕ್ತಿಯನ್ನ ನೋಡಿದ್ರಾ ಅಂತ. ಇದರಲ್ಲಿ ಒಬ್ಬ ಹೇಳ್ತಾನೆ ಹೌದು ಸರ್, ಯಾರೊಬ್ಬ ಟ್ಯಾಟೋ ಹಾಕೊಂಡು ಬಂದಿದ್ದ. ಸೊ ಇಲ್ಲಿ ಸ್ವಲ್ಪ ಕ್ಯಾಮೆರಾ ಚೆಕ್ ಮಾಡ್ತಿದ್ದ.
ಮಾಡ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಜಗದೀಶ್ ಅನ್ನೋ ಒಬ್ಬ ವ್ಯಕ್ತಿ ಅಂತ ಇದು. ಸೊ ಕೃಷ್ಣನ್ಗೆ ಅನ್ಸುತ್ತೆ ಹಾಗಾದ್ರೆ ಪಕ್ಕ ಇವನೇ ಇರ್ಬೋದು ಸೀರಿಯಲ್ ಕಿಲ್ಲರ್ ಅಂತ. ಹಾಗಾಗಿ ಎಲ್ಲ ಡೀಟೇಲ್ಸ್ ಇಮಿಡಿಯೇಟ್ ಆಗಿ ನಂಗೆ ಬೇಕು ಅಂತ ಹೇಳ್ತಾನೆ. ಇದ್ದ ಜಾಗದಲ್ಲೆಲ್ಲ ಅವನ ವಾಂಟೆಡ್ ಪೋಸ್ಟರ್ ಹಾಕ್ತಾರೆ. ಇವನನ್ನ ಕಂಡಿಡ್ದವರಿಗೆ ಇಷ್ಟೆಷ್ಟು ಹಣ ಕೊಡ್ತೀವಿ, ಬಟ್ ನಂಗೆ ಕಾಲ್ ಮಾಡಿ ಅಂತ. ಆದ್ರೆ ಈ ಟೈಮ್ ಅಲ್ಲಿ ನಾವು ನೋಡ್ತೀವಿ ಸೀರಿಯಲ್ ಕಿಲ್ಲರ್ ನದೇ ಕಾಲ್ ಬಂದಿದೆ. ಅವನೊಂದು ಲೊಕೇಶನ್ ಗೆ ಬರೋದಕ್ಕೆ ಹೇಳ್ತಾನೆ. ಸೊ ಇವರು ಫುಲ್ ಸೇಫ್ಟಿಯಲ್ಲಿ ಆ ಲೊಕೇಶನ್ ಗೆ ಬಂದಾಗ ಕೇವಲ ಒಂದು ಬಾಕ್ಸ್ ಕಾಣ್ತಿದೆ. ಇದರ ಒಳಗಡೆ ಏನಿದೆ ಅಂತ ನೋಡಿದಾಗ ತುಂಬಾನೇ ಶಾಕ್ ಆಗ್ತಾರೆ. ಅವನೇನು ವಿಚಿತ್ರವಾಗಿ ಏನೆಲ್ಲ ಐಟಮ್ ತಂದು ಬಿಟ್ಟಿದ್ದಾನೆ, ಜೊತೆಗೇನೆ ಒಂದು ಮೆಸೇಜ್ ಕೂಡ ಬರ್ದಿರ್ತಾನೆ, ನಾನು ನಿಮ್ಮೆಲ್ಲರ ನಡುವೆನೇ ಇದ್ದೀನಿ ಅಂತ. ಮತ್ತೆ ದೂರದಲ್ಲಿ ನೋಡ್ತೀವಿ ಇವನು ಮಾಸ್ಕ್ ಅನ್ನ ಬಿಚ್ತಾನೆ. ಮತ್ತೆ ಗೈಸ್ ಇವನಂತೂ ಜಗದೀಶ್, ಆದ್ರೆ ಇವನು ನಿಜವಾಗ್ಲೂ ಸೀರಿಯಲ್ ಕಿಲ್ಲರ್ ಅದು ಮತ್ತೆ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಜರ್ನಲಿಸಂ ಕಾಲೇಜ್ ನ ಪ್ರೊಫೆಸರ್ ಸಿಸಿಟಿವಿ ಅನ್ನು ಚೆಕ್ ಮಾಡಿದಾಗ ಜಗದೀಶ್ ಅಲ್ಲಿನ ಹಾಸ್ಟೆಲ್ ಗೆ ಬಂದಿರೋದನ್ನ ಗಮನಿಸ್ತಾಳೆ. ಅಂದ್ರೆ ಅದು ಶುರುವಲ್ಲಿ ಒಬ್ಬ ವಿನೋದನ ಹುಡುಗ ರೆಕಾರ್ಡ್ ಮಾಡ್ತಿದ್ದ ತಾನೆ, ಅದರಲ್ಲಿ ಈ ಪರ್ಸನ್ ಇದ್ದದ್ದು. ಸೊ ಪ್ರೊಫೆಸರ್ ಗೆ ಅನ್ಸುತ್ತೆ ಜಗದೀಶ್ ಒಂದ್ ವೇಳೆ ಸೀರಿಯಲ್ ಕಿಲ್ಲರ್ ಆಗಿದ್ರೆ ಮೀನಲ್ಗೆ ತುಂಬಾನೇ ದೊಡ್ಡ ಸಂಕಷ್ಟ ಕಾದಿದೆ, ಹಾಗಾಗಿ ಎಮರ್ಜೆನ್ಸಿ ಕಾಲ್ ಮಾಡ್ತಾಳೆ. ಇದೇ ಟೈಮ್ಗೆ ಇನ್ನೊಂದು ಕಡೆಯಲ್ಲಿ ವಿಚಿತ್ರವಾದ ವಾಯ್ಸ್ ಅಲ್ಲಿ ಯಾರದೋ ಅಪರಿಚಿತ ವ್ಯಕ್ತಿಯ ಕಾಲ್ ಬಂದಿದೆ. ಜಗದೀಶ್ ಈಗ ಹೋಟೆಲ್ ಅಲ್ಲಿ ಅಡಗಿದ್ದಾನೆ ಅಂತ ಇಮಿಡಿಯೇಟ್ ಆಗಿ ಹೇಳಿದ ಲೊಕೇಶನ್ ಗೆ ಬಂದಾಗ ಇವನಂತೂ ಅಲ್ಲಿಂದ ಹೋಗಿದ್ದಾನೆ ಅಂತ ಗೊತ್ತಾಗಿದೆ. ಹೋಟೆಲ್ ರೂಮ್ ಅಲ್ಲಿ ರೋಹಿತ್ ನ ಮೊಬೈಲ್ ಕೂಡ ಸಿಕ್ಕಿದೆ. ಅಂದ್ರೆ ಇದರ ಅರ್ಥ ಜಗದೀಶ್ ಪಕ್ಕ ಸೀರಿಯಲ್ ಕಿಲ್ಲರ್ ಆಗಿರ್ತಾನೆ. ಇದಾದ್ಮೇಲೆ ಜಗದೀಶ್ ನ ಕಾಲ್ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಗೊತ್ತಾಗುತ್ತೆ ಮಿಲನ್ ಅನ್ನೋ ಹುಡುಗಿಯ ಜೊತೆ ಇವನು ತುಂಬಾನೇ ಮಾತಾಡ್ತಾ ಇದ್ದ ಅಂತ. ಹಾಗಾಗಿ ಮಿನಲ್ ಅನ್ನ ಹುಡ್ಕೋಣ ಅಂತ ಹೇಳಿದ್ರೆ ಅವಳು ಕೂಡ ಕಾಣೆ ಆಗಿದ್ದಾಳೆ. ಇನ್ನೊಂದು ಕಡೆ ಪ್ರೊಫೆಸರ್ ಗೆ ಮಿನಲ್ ನ ಕಡೆಯಿಂದ ಮೆಸೇಜ್ ಬಂದಿರುತ್ತೆ, ಏನೆಲ್ಲ ನಡೀತಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಈ ಒಂದು ಜಾಗಕ್ಕೆ ಬನ್ನಿ ಅಂತ. ಸೊ ಸ್ವಲ್ಪ ಎದುರು ಹೋದಾಗನೆ ಜಾಗ ಸಿಕ್ತು. ಮತ್ತೆ ಇದು ರಾತ್ರಿ ಹೊತ್ತಾಗಿದೆ. ಮಿನಲ್ ನ ಜೊತೆಗೆ ಮಾತಾಡೋದಕ್ಕೆ ಪ್ರೊಫೆಸರ್ ಬರ್ತಾರೆ. ಇವರಂತೂ ತುಂಬಾ ಹೆದರಿಕೆಯಲ್ಲಿ ಹೇಳ್ತಾರೆ ಜಗದೀಶ್ ಕಿಲ್ಲರ್ ಆಗಿದ್ದಾನೆ, ಅವನಿಂದ ದೂರ ಇರು, ಪಕ್ಕ ಇಲ್ಲಿಂದ ಹೋಗೋಣ ಅಂತ. ಅದೇ ಟೈಮ್ಗೆ ಅಲ್ಲಿ ಜಗದೀಶ್ ಆ ಕೋರ್ಟ್ ನಲ್ಲಿ ಬಂದಿರ್ತಾನೆ. ಪ್ರೊಫೆಸರ್ ಅಂತೂ ಪಕ್ಕ ಗಾಡಿಗೆ ಹತ್ತಿ ಎಸ್ಕೇಪ್ ಆಗ್ಬಿಟ್ಲು ಗುರು. ಇನ್ನೊಂದು ಸೈಡ್ ಕೃಷ್ಣ ಅಂತೂ ಜಗದೀಶ್ ನ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ನೋಡ್ತಿದ್ದಾನೆ. ಅದೇ ಟೈಮ್ಗೆ ಈ ಪ್ರೊಫೆಸರ್ ಬಂದ್ಬಿಟ್ರು. ಅವಳು ನಿಟ್ಟುಸಿರಲ್ಲಿ ಹೇಳ್ತಾಳೆ, ನಂಗೆ ಜಗದೀಶ್ ನ ಬಗ್ಗೆ ಗೊತ್ತಾಯ್ತು, ನಾನು ಮಿನಲ್ ಅನ್ನ ಮೀಟ್ ಆಗೋದಕ್ಕೆ ಹೋಗಿದ್ದೆ, ಆ ಜಾಗದಲ್ಲೇ ಕೋಟ್ ಹಾಕೊಂಡಿದ್ದ, ನಾನಂತೂ ತುಂಬಾ ಹೆದರಿಕೆಯಿಂದ ಅಲ್ಲಿಂದ ಎಸ್ಕೇಪ್ ಆದೆ, ಅವರ ಲೊಕೇಶನ್ ಗೊತ್ತಿದೆ, ಪಕ್ಕ ಬನ್ನಿ ಅಂತ ಹೇಳ್ತಾಳೆ. ಅದರ ಪ್ರಕಾರ ತಕ್ಷಣ ಆ ಜಾಗಕ್ಕೆ ಹೋದಾಗ ಇವರು ಗಮನಿಸ್ತಾರೆ ಮೀನಲ್ ನದು ಡೆಡ್ ಬಾಡಿ ಕಾಣುತ್ತೆ. ಅವಳಂತೂ ಅನಾಥೆ ಆಗಿದ್ಲು ಕಾಣಿಸುತ್ತೆ. ಸೊ ಹಾಗಾಗಿ ಪ್ರೊಫೆಸರ್ ಗೆ ತುಂಬಾನೇ ತಲೆ ಬಿಸಿ ಆಗುತ್ತೆ. ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಅವಳನ್ನ. ಇದಾದ್ಮೇಲೆ ನೆಕ್ಸ್ಟ್ ಡೇ ಅಂತೂ ಕೃಷ್ಣನಿಗೆ ಸೀರಿಯಲ್ ಕಿಲ್ಲರ್ ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡಿರ್ತಾನೆ. ನೆಕ್ಸ್ಟ್ ನಾನು ಒಂದು ಥಿಯೇಟರ್ ಒಳಗಡೆ ಮರ್ಡರ್ ಮಾಡ್ತೀನಿ, ನಿಂಗೆ ಓಪನ್ ಚಾಲೆಂಜ್, ದಮ್ಮಿದ್ರೆ ನನ್ನನ್ನ ಹಿಡಿ ಅಂತ. ಇಷ್ಟೆಲ್ಲ ಕೇಳಿ ಆದ್ಮೇಲೆ ಕೃಷ್ಣನಿಗೆ ಅನ್ಸುತ್ತೆ ಇವನನ್ನ ಒಂದ್ ಕೈ ನೋಡ್ಕೊಳ್ಳೇಬೇಕು ಅಂತ. ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿರುವಾಗ ರಾಧಾ ಹೇಳ್ತಾಳೆ, ನನ್ನ ಹತ್ರ ಒಂದು ಐಡಿಯಾ ಇದೆ. ಈಗ ಥಿಯೇಟರ್ಸ್ ಒಂದು 10-15 ಇರ್ಬೋದು ಇಲ್ಲಿ, ಆದ್ರೆ ನಾವು ಪ್ರತಿ ಥಿಯೇಟರ್ ಅಲ್ಲಿ ಒಂದು 5 ಜನ ಪೊಲೀಸರನ್ನ ಇಡೋಣ. ಆದ್ರೆ ಇನ್ನು ಉಳಿದ 3 ಥಿಯೇಟರ್ ಅಲ್ಲಿ ಯಾರನ್ನ ಕೂಡ ಇಡೋದು ಬೇಡ, ಆಗ ಅವನು ಸೆಕ್ಯೂರಿಟಿ ಕಮ್ಮಿ ಇದೆ ಅಂತ ಹೇಳಿ ಆ ಜಾಗಕ್ಕೆ ಬಂದು ಕೊಲೆ ಮಾಡಬಹುದು. ಅಂದ್ರೆ ಗೈಸ್ ಬೇಸಿಕಲಿ ಆ ಜಾಗದಲ್ಲಿ ಪೊಲೀಸ್ನವರು ಇರ್ತಾರೆ, ಆದ್ರೆ ನಾರ್ಮಲ್ ಆಡಿಯನ್ಸ್ ತರ ಕೂತಿರ್ತಾರೆ. ಹೀಗೆ ಫೈನಲಿ ಡೇ ಬಂತು. ಥಿಯೇಟರ್ ಅಲ್ಲಿ ಯಾವ್ದು ಮೂವಿ ಬಂದಿದೆ, ಸೊ ತುಂಬಾ ಜನ ಆಡಿಯನ್ಸ್ ಹೋಗಿರ್ತಾರೆ. ಪ್ರತಿ ಕಡೆ ಥಿಯೇಟರ್ ಅನ್ನ ಚೆಕ್ ಮಾಡೋದಕ್ಕೆ ಪೊಲೀಸರು ಕೂಡ ಬಂದಿರ್ತಾರೆ. ಎಲ್ಲಾನು ಸರಿ ನಡೀತಾನೆ ಇತ್ತು. ಆದ್ರೆ ಒಬ್ಬ ಪೊಲೀಸ್ ಆಫೀಸರ್ ವಾಶ್ರೂಮ್ ಗಂತ ಹೋದಾಗ ಬ್ಯಾಕ್ ಇಂದ ಅಟ್ಯಾಕ್ ಮಾಡ್ಬಿಡ್ತಾನೆ ಸೀರಿಯಲ್ ಕಿಲ್ಲರ್. ಅಷ್ಟೆಲ್ಲ ಕೊಂದ್ ಹಾಕ್ಬಿಡ್ತಾನೆ. ಆಸ್ ಯೂಶುವಲ್ ಪೇಂಟಿಂಗ್ ನ ತರನೇ ಪೋಸ್ ಅನ್ನು ಕೊಟ್ಬಿಡ್ತಾನೆ ಡೆಡ್ ಬಾಡಿಗೆ. ಮತ್ತೆ ಈ ವಿಷಯ ಕೃಷ್ಣನಿಗೆ ಗೊತ್ತಾಗುತ್ತೆ ವಾಶ್ರೂಮ್ ಅಲ್ಲಿ ಡೆಡ್ ಬಾಡಿ ಆಗಿದೆ ಅಂತ. ಅವನಿಗೆ ಅಂತೂ ತಲೆ ಬಿಸಿ ಆಗ್ತದೆ. ಇಷ್ಟು ಜನ ಪೊಲೀಸ್ ಆಫೀಸರ್ ಇದ್ರು, ಎಷ್ಟು ಸೆಕ್ಯೂರಿಟಿ ಇತ್ತು, ಆದ್ರೂ ಕೂಡ ಏನು ಕೂಡ ವರ್ಕೌಟ್ ಆಗ್ತಿಲ್ಲಲ್ಲ. ಮತ್ತೆ ಮೀಡಿಯಾದವರಿಗೆ TRP ಸಿಗುತ್ತೆ. ಪೊಲೀಸರು ಅವರ ಕೆಲಸವನ್ನ ಮರೆತು ಬಿಟ್ಟಿದ್ದಾರೆ, ಇಲ್ಲಂತೂ ಕೊಲೆ ನಡೀತಾನೆ ಇದೆ ಅಂತ. ಸೊ ಐ ಆಫೀಸರ್ ಅಂತೂ ಅವನಿಗೆ ತುಂಬಾನೇ ಬೈತಾರೆ. ಹಾಗೇನೆ ಇನ್ ಮುಂದೆ ನೀನು ಸೀರಿಯಲ್ ಕಿಲ್ಲರ್ ಅನ್ನ ಹಿಡಿಯೋದಂತ ಇದ್ರೆ ಅವನು ಬದುಕಿರ್ಲೇಬೇಕು ಅಂತಿಲ್ಲ, ಅವನನ್ನ ಕೊಂದು ಬೇಕಾದ್ರೂ ಅವನ ಬಾಡಿ ತಂದ್ರೆ ಸಾಕು ಅಂತ. ಇನ್ನೊಂದು ಸೈಡ್ ಅಲ್ಲಿ ರೈಟರ್ ಕೂಡ ಟಿವಿಯಲ್ಲಿ ಆಗ್ತಿರುವಂತ ಕೇಸನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಸ್ವತಃ ರಾಧನ ಬಳಿ ಬರ್ತಾನೆ ಅವನ ಬುಕ್ ಅನ್ನ ಕೊಡೋದಕ್ಕೆ. ಮೋಸ್ಟ್ಲಿ ನಿಮ್ಗೆ ಈ ಕಥೆಯಲ್ಲಿ ಫುಲ್ ಕಂಪ್ಲೀಟ್ ಅನ್ನು ಓದಿದಾಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಹಾಯ ಆಗ್ಬೋದು ಅಂತ. ಹಾಗೇನೆ ವಾರ್ನಿಂಗ್ ಕೂಡ ಕೊಡ್ತಾನೆ, ಈ ಕೇಸಲ್ಲಿ ನೀವು ಎಲ್ಲರ ಮೇಲೆ ಕೂಡ ಅನುಮಾನ ಪಡ್ಬೇಕು, ಅಂದ್ರೆ ನನ್ನ ಮೇಲೆ ಕೂಡ. ಮತ್ತೊಂದು ಕಡೆ ಕೃಷ್ಣ ಅಂತೂ ಥಿಯೇಟರ್ ನ ಫುಟೇಜ್ ಅನ್ನ ಚೆಕ್ ಮಾಡ್ತಾನೆ. ಇಲ್ಲಿ ಜಗದೀಶ್ ಟಿಕೆಟ್ ಅನ್ನು ತಗೊಂಡು ಥಿಯೇಟರ್ ಗೆ ಎಂಟ್ರಿ ಆಗೋದು ಕಾಣ್ತಾ ಇದೆ. ಅಂದ್ರೆ ಇವನ ಕಣ್ಣೆದುರಲ್ಲಿ ಅವನು ಬಂದಿದ್ದ, ಆದ್ರೆ ಅದು ಗೊತ್ತಾಗ್ಲಿಲ್ಲ ಅಂತ ಅನ್ಸ್ಬಿಡ್ತು. ಆದ್ರೆ ಇನ್ನು ಕೂಡ ಕ್ಲಿಯರ್ ಆಗಿ ನೋಡಿದಾಗ ಗೊತ್ತಾಯ್ತು ಅವನು ನಿಜವಾಗಿ ಥಿಯೇಟರ್ ನ ಹಿಂಬದಿಯಿಂದ ಬಂದಿದ್ದಂತೆ. ಮತ್ತೆ ಅಲ್ಲಿಂದ ಆಟೋದಿಂದ ಅವನು ಬಂದಿರೋದು. CCTVಯಲ್ಲಿ ಆಟೋದ ನಂಬರ್ ಪ್ಲೇಟ್ ಕಾಣುತ್ತೆ. ಹೀಗಾಗಿ ರಿಕ್ಷಾ ಡ್ರೈವರ್ ಅನ್ನ ಕರೀತಾರೆ. ಅವನ ಹತ್ರ ವಿಚಾರಣೆ ಮಾಡಿದಾಗ ಒಂದು ಲೊಕೇಶನ್ ಗೆ ಕರ್ಕೊಂಡು ಹೋಗ್ತಾನೆ. ಆ ಸೀರಿಯಲ್ ಕಿಲ್ಲರ್ ನನ್ನನ್ನು ಮೀಟ್ ಆದದ್ದು ಈ ಒಂದು ಜಾಗದಲ್ಲೇ ಅಂತ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಈ ಎಲ್ಲ ಕಂಪ್ಲೀಟ್ ಆಗಿ ಜಾಗವನ್ನ ಸುತ್ತ ಬಿಡಿ, ಏನಾದ್ರೂ ಡೀಟೇಲ್ ಸಿಗ್ಬೋದು ಅಂತ. ಇನ್ನೊಂದು ಕಡೆ ರಾಧಾ ಅಂತೂ ಆ ಬುಕ್ ಅನ್ನ ಓದ್ತಾ ಇದ್ಲು. ಜೊತೆಗೇನೆ ಆ ಬುಕ್ ನಲ್ಲಿ ಕೆಲವೊಂದು ರೆಫರೆನ್ಸ್ ಅನ್ನ ತಗೊಳ್ತಾಳೆ. ಬುಕ್ ನಲ್ಲಿ ಡೈರೆಕ್ಟರ್ ನ ಫೋಟೋ ಕೂಡ ಇತ್ತು. ಮತ್ತೆ ಅವನ ಕುತ್ತಿಗೆಯಲ್ಲಿ ಎಸ್ಪೆಷಲಿ ಒಂದು ಚೈನ್ ಕಾಣ್ತಿತ್ತು. ಆಗ ಅವಳಿಗೆ ಗೊತ್ತಾಗುತ್ತೆ ವೇಟ್, ಅದಂತೂ ಅದೇ ಚೈನ್ ಆಗಿದೆ ತಾನೆ ರೋಹಿತ್ ನ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿದ್ದು. ಅಂದ್ರೆ ಈ ಚೈನ್ ಅಂತೂ ಡೈರೆಕ್ಟರ್ ನದ್ದು ಆಗಿದ್ರೆ ಕಿಲ್ಲರ್ ನಿಗೆ ಹೇಗೆ ಸಿಕ್ತು? ಈಗ ರಾಧಾ ಅಂತೂ ವಾಪಸ್ ಹಾಸ್ಪಿಟಲ್ ಗೆ ಹೋಗ್ತಾಳೆ, ಅಂದ್ರೆ ಡೈರೆಕ್ಟರ್ ನ ಮೀಟ್ ಆಗೋದಕ್ಕೆ. ಸೊ ಇಲ್ಲಿ ಕೇಳ್ತಾಳೆ, ಈ ಚೈನ್ ನ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಅದನ್ನ ಕೇಳಿದ ತಕ್ಷಣ ಡೈರೆಕ್ಟರ್ ಅಂತೂ ಹುಚ್ಚ ರೀತಿ ಇಮೋಷನಲ್ ಡಿಸ್ಟ್ರಾಕ್ಷನ್ ಆಗ್ತಾನೆ. ಕೋಮದಲ್ಲಿದ್ದವನು ಇವನಂತೂ ಅಚಾನಕ್ ಆಗಿ ಮಾತಾಡ್ತಿದ್ದಾನೆ. ಅವನು ಹೇಳ್ತಾನೆ, ಈ ಚೈನ್ ಅವಳದಾಗಿತ್ತು. ಸ್ವಲ್ಪ ವರ್ಷಗಳ ಹಿಂದೆ ನಟಿ ನಿರ್ಮಲಾನ ಮಗ ಜಿತುನ
ಅವನದು ಬರ್ತ್ಡೇ ಫಂಕ್ಷನ್ ಇತ್ತು. ಅಲ್ಲಿಗೆ ಗೆಸ್ಟ್ ಆಗಿ ಡೈರೆಕ್ಟರ್ ಹೋಗಿದ್ದ. ಅವತ್ತು ಇವನು ತುಂಬಾ ಖುಷಿಯಲ್ಲಿ ಅವನ ಕುತ್ತಿಗೆಗೆ ಈ ಒಂದು ಸರವನ್ನ ಹಾಕಿದ. ಆ ಟೈಮ್ ಅಲ್ಲಿ ಅವನು 15 ವರ್ಷ ಇರಬಹುದು. ನಟಿ ನಿರ್ಮಲನಿಗೆ ಅವನ ಮಗನ ಮೇಲೆ ಸ್ವಲ್ಪ ಕೂಡ ತೃಪ್ತಿ ಇರ್ಲಿಲ್ಲ. ಅವನ ಮೇಲೆ ಏನಾದ್ರೂ ಟ್ರೀಟ್ಮೆಂಟ್ ಮಾಡೋ ಬಗ್ಗೆನೆ ಮಾತಾಡ್ತಾ ಇದ್ಲು. ಹಾಗೇನೆ ಡೈರೆಕ್ಟರ್ ಹೇಳ್ತಾನೆ, ಜೀತು ನನ್ನ ಮೇಲೆ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದ. ಆ ಕತೆ ಪ್ರಕಾರನೇ ಡೈರೆಕ್ಟರ್ ಗೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾನೆ. ಆದ್ರೆ ಇವನು ಸತ್ತಿದ್ದಾನೆ ಅಂತ ತಿಳ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟ. ಸೊ ಇಷ್ಟೆಲ್ಲ ಕತೆ ಹೇಳಿದಾಗ ಕೃಷ್ಣ ಮತ್ತೆ ರಾಧನಿಗೆ ಗೊತ್ತಾಯ್ತು ನಿಜವಾದ ಸೀರಿಯಲ್ ಕಿಲ್ಲರ್ ಜಗದೀಶ್ ಅಲ್ಲ ಅಂತ. ಹಾಗೇನೆ ಡೈರೆಕ್ಟರ್ ಹೇಳ್ತಾರೆ, ಜೀತುವಿನಿಗೆ ಒಬ್ರು ಸೈಕ್ಯಾಟ್ರಿಸ್ಟ್ ಕೂಡ ಇದ್ರು, ಲಕ್ಷ್ಮಿ ಅಂತ ಅವರ ಹೆಸರು. ಇದರ ಪ್ರಕಾರನೇ ಅವರು ಸೈಕ್ಯಾಟ್ರಿಸ್ಟ್ ಕ್ಲಿನಿಕ್ ಗೆ ಹೋಗ್ತಾರೆ. ಇಲ್ಲಿ ಜೀತುನ ಬಗ್ಗೆ ಕೇಳಿದಾಗ ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ, ಅವನ ಆರೋಗ್ಯದ ಬಗ್ಗೆ ನಮಗೂ ಕಾಳಜಿ ಇತ್ತು, ಆದ್ರೆ ಅವನು ಅರ್ಧದಲ್ಲೇ ಓಡ್ಬಿಟ್ಟಿದ್ದಾನೆ. ರಾಧಕ್ಕೆ ಹೇಳ್ತಾಳೆ, ಅವನ ಪ್ರಾಬ್ಲಮ್ ಏನಾಗಿತ್ತು. ಇದಕ್ಕೆ ಸೈಕ್ಯಾಟ್ರಿಸ್ಟ್ ಲಕ್ಷ್ಮಿ ಹೇಳ್ತಾರೆ, ಅವನಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಟ್ರಾಮಾ ಆಗಿತ್ತು. ಇದೊಂದು ಎಂತ ಕಾಯಿಲೆ ಅಂದ್ರೆ ಅವನಿಗೆ ಎಲ್ಲರ ಅಟೆನ್ಷನ್ ಬೇಕಾಗಿದೆ. ಅದು ಅವನ ತಾಯಿ ಇರ್ಲಿ, ತಂದೆನೇ ಇರ್ಲಿ, ಅಥವಾ ಯಾರೇ ಆಗಿರ್ಲಿ, ಎಲ್ರು ಅವನು ಹೇಳುವಾಗೆ ಕೇಳ್ಬೇಕಾಗುತ್ತೆ. ಅಷ್ಟರಲ್ಲೂ ಅವನ ಬಗ್ಗೆ ಯಾಕೆ ಕೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಇದಕ್ಕೆ ರಾಧೆ ಹೇಳ್ತಾಳೆ, ನಂಗೆ ಸ್ವಲ್ಪ ಡೌಟ್ ಇತ್ತು, ಇತ್ತೀಚೆಗೆ ಎಲ್ಲ ಮರ್ಡರ್ ಆಗ್ತಿದೆ ಅಲ್ಲ, ಅದಕ್ಕೆ ಅವನು ಕಾರಣ ಆಗಿರ್ಬೋದಾ ಅಂತ. ಲಕ್ಷ್ಮಿ ಹೇಳ್ತಾಳೆ, ಇದು ಕೂಡ ಸಾಧ್ಯತೆ ಇದೆ, ಅವನು ಗಮನ ಸೆಳೆಯೋಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಸೊ ಇದನ್ನ ಇಮಿಡಿಯೇಟ್ ಆಗಿ ಕೃಷ್ಣನಿಗೆ ಹೇಳುವುದಕ್ಕಂತ ಹೊರಟ್ಲು. ಆದ್ರೆ ಇನ್ನೊಂದು ಕಡೆ ಕೃಷ್ಣ ಅಂತೂ ಒಂದು ಡೆಡ್ ಬಾಡಿ ಹತ್ರ ಬಂದಿದ್ದಾನೆ. ಮತ್ತೆ ಈ ಜಾಗದಲ್ಲಿ ಒಂದು ಬಾಕ್ಸ್ ಅನ್ನ ಇಟ್ಟಿದ್ದಾರೆ. ಆ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡಿದಾಗ ಅದರ ಒಳಗಡೆ ಕಟ್ಟಾದ ರುಂಡ ಇದೆ. ಮತ್ತೆ ಟ್ವಿಸ್ಟ್ ಏನಂದ್ರೆ ಆ ಕಟ್ಟಾದ ರುಂಡ ಜಗದೀಶ್ನದಾಗಿತ್ತು. ಎಲ್ರು ತಿಳ್ಕೊಂಡಿದ್ರು ಜಗದೀಶ್ ಸೀರಿಯಲ್ ಕಿಲ್ಲರ್ ಅಂತ. ಆದ್ರೆ ಸೀರಿಯಲ್ ಕಿಲ್ಲರ್ ಅಂತೂ ಅವನನ್ನು ಕೂಡ ಕೊಂದಾಕ್ಬಿಟ್ಟಿದ್ದ. ಕೃಷ್ಣನ್ಗೆ ನೆನಪಾಗುತ್ತೆ ಜಗದೀಶನ ಹಿಡಿಯೋದಕ್ಕಂತ ಅವನ ಮನೆಗೆ ಹೋಗಿದ್ದ. ಮತ್ತೆ ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡ್ತೀವಿ, ಕೃಷ್ಣ ಮತ್ತೆ ಅವನ ಅಸಿಸ್ಟೆಂಟ್ ಜಗದೀಶನ ಹಿಡಿದಿದ್ರು. ಜಗದೀಶ್ ಕೂಗ್ತಾ ಹೇಳ್ತಿದ್ದ, ಆ ಮರ್ಡರ್ ಕೇಸ್ಗೆ ಕೂಡ ನಂಗೆ ಕೂಡ ಏನು ಸಂಬಂಧನೇ ಇಲ್ಲ. ಅವನು ಮುಂಚೆ ರೋಹಿತ್ ನದು ಫ್ರೆಂಡ್ ಆಗಿದ್ದ ಅಂತೆ. ಆದ್ರೆ ಯಾವಾಗ ರೋಹಿತ್ ಆಕ್ಟರ್ ಫೇಮಸ್ ಆದ, ಅವನು ಜಗದೀಶ್ ನನ್ನ ಮರ್ತ್ ಬಿಟ್ಟ ಅಂತೆ. ಅವನನ್ನ ಇಗ್ನೋರ್ ಎಲ್ಲ ಮಾಡ್ತಿದ್ದ ಅಂತೆ. ಹಾಗಾಗಿ ಜಗದೀಶ್ ಅಂತೂ ಅವನನ್ನು ಕೊಲ್ಲೋದಕ್ಕೆ ಒಂದು ಪ್ಲಾನ್ ಕೂಡ ರೆಡಿ ಮಾಡಿದ್ದಂತೆ. ಆದ್ರೆ ಯಾವಾಗ ಶೂಟಿಂಗ್ ನ ಜಾಗಕ್ಕೆ ಹೋಗಿದ್ದ, ಇವನು ಬರೋಕ್ಕಿಂತ ಮುಂಚೆನೆ ಇನ್ನೊಬ್ಬ ಯಾರೋ ಬಂದು ಕೊಂದು ಕೊಲೆ ಮಾಡಲಾಗಿದೆ. ಮತ್ತೊಂದು ವಿಷಯ ಏನಂದ್ರೆ ಮಿನ್ನಲನ್ನು ಕೂಡ ಕೊಂದದ್ದು ಇವನು ಅಲ್ವೇ ಅಲ್ಲ. ಅವಳನ್ನು ಮೀಟ್ ಆಗೋದಕ್ಕೆ ಬ್ಲಾಕ್ ಕೋಟ್ ಅಲ್ಲಿ ಹೋಗ್ತಿದ್ದ, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಯಾಕಂದ್ರೆ ತುಂಬಾನೇ ಪ್ರೀತಿಸ್ತಾ ಇದ್ದ. ಅವನು ತನ್ನ ಅಮಾಯಕತನವನ್ನ ತೋರಿಸೋದಕ್ಕೆ ಹೊರಟಿದ್ದ. ಆದ್ರೆ ನಿಮ್ಗೆ ಗೊತ್ತೇ ಇದೆ, ಆ ನೈಟ್ ಟೈಮ್ ಅಲ್ಲಿ ಪ್ರೊಫೆಸರ್ ಅಂತೂ ಓಪನ್ ಆಗಿ ರೆಕಾರ್ಡ್ ಎಲ್ಲ ಮಾಡ್ತಿದ್ರಂತೆ. ಹಾಗಾಗಿ ಇವನಿಗೆ ಕೋಪ ಬಂತು, ಇಲ್ಲಿದ್ರೆ ಸಿಕ್ ಬೀಳ್ತೀನಿ ಅಂತ ಕೂಡ ಅನ್ಸ್ಬಿಡ್ತು. ಹಾಗಾಗಿ ಓಡ್ಬಿಟ್ಟ. ಮತ್ತೆ ಆ ಟೈಮ್ ಅಲ್ಲಿ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಪ್ರೊಫೆಸರ್ ಕೂಡ ಹೋಗಿದ್ರು. ಆದ್ರೆ ಅದೇ ಟೈಮ್ ಅಲ್ಲಿ ಸೀರಿಯಲ್ ಕಿಲ್ಲರ್ ಬಂದು ಮಿನಲನ್ನ ಕೊಂದ್ಬಿಟ್ಟ. ಅದಾದ್ಮೇಲೆ ಗೊತ್ತಾಗಿದ್ದು ಅವಳು ಸತ್ತಿದ್ದಾಳೆ ಅಂತ. ಮತ್ತೆ ಅದೊಂದು ದಿನದ ಇನ್ಸಿಡೆಂಟ್ ಕೂಡ ನೀವು ನೋಡಿದ್ರೆ, ಕೃಷ್ಣ ಸೀರಿಯಲ್ ಕಿಲ್ಲರ್ ಅನ್ನ ಹುಡುಕೋದಕ್ಕಂತ ಒಂದು ಜಾಗಕ್ಕೆ ಕರೆದಿದ್ದ. ಆ ಜಾಗದಲ್ಲಿ ಕೋಟ್ ಹಾಕಿ ಇವನು ಕೂಡ ನಿಂತಿದ್ದ, ದೂರದಲ್ಲಿ ನೋಡ್ತಾ ಇದ್ದ. ಬಟ್ ಅವರನ್ನ ನೋಡಿ ಇವನಿಗೆ ಕೂಡ ಹೆದರಿಕೆ ಆಯ್ತು. ಕೃಷ್ಣ ಇದನ್ನೆಲ್ಲ ಕೇಳಿ ಕೂಡ ಅವನ ಮೇಲೆ ಸಂಶಯನೇ ಪಡ್ತಿರ್ತಾನೆ. ಹೆದರಿಕೆಯಲ್ಲಿ ಜಗದೀಶ್ ಅಂತೂ ಅಲ್ಲಿ ಓಡ್ಬಿಡ್ತಾನೆ. ಬಟ್ ಈಗಂತೂ ಅವನು ಸತ್ತಿದ್ದಾನೆ, ಅವನ ರುಂಡವನ್ನ ಕೂಡ ಕಡ್ದು ಬಿಟ್ಟಿದ್ದಾರೆ. ಇದೇ ಜಾಗಕ್ಕೆ ರಾಧಾ ಬರ್ತಾಳೆ. ಅವಳು ಬಂದು ಹೇಳ್ತಾಳೆ, ನಮ್ಗೆ ಗೊತ್ತಾಯ್ತು ವಿಷಯ, ಸೀರಿಯಲ್ ಕಿಲ್ಲರ್ ನಿಜವಾಗಿ ಜೀತು ಆಗಿದ್ದಾನೆ. ಅವನದು 15 ವರ್ಷದ ಹಿಂದಿನ ಫೋಟೋ ನನ್ನ ಹತ್ರ ಇದೆ. ಆದ್ರೆ ಅವನು ಈಗ ಹೇಗೆ ಕಾಣ್ತಾನೆ ಅದು ನಮ್ಗೆ ಗೊತ್ತಿಲ್ಲ. ಹಾಗೇನೆ ಅವನ ಬಗ್ಗೆ ಏನೆಲ್ಲ ವಿಷಯ ಗೊತ್ತಿತ್ತು ಅಂದ್ರೆ ಯಾವ ರೀತಿ ಮಾನಸಿಕ ರೋಗದಲ್ಲಿ ಬಳಲ್ತಿದ್ದ ಎಲ್ಲ ಕೂಡ ಹೇಳ್ಬಿಡ್ತಾಳೆ. ಹೀಗಾಗಿ ನೆಕ್ಸ್ಟ್ ಡೇ ಅಂತೂ ಮೀಟಿಂಗ್ ಅನ್ನ ಮಾಡ್ಬಿಡ್ತಾರೆ. ಎಲ್ಲ ಮೀಡಿಯಾದ ಎದುರು ಹೇಳ್ಬಿಡ್ತಾರೆ, ಜೀತು ಅನ್ನೋ ಒಬ್ಬ ವ್ಯಕ್ತಿಯ ಸೀರಿಯಲ್ ಕಿಲ್ಲರ್ ಆಗಿದ್ದಾನೆ ಅಂತ. ಆದ್ರೆ ಸ್ವಲ್ಪ ದಿನಗಳಲ್ಲೇ ಕೃಷ್ಣನ್ಗೆ ಡೌಟ್ ಆಗುತ್ತೆ ತನ್ನ ಅಸಿಸ್ಟೆಂಟ್ ಪೊಲೀಸ್ ಆಫೀಸರ್ ಅರ್ಜುನ್ ಮೇಲೆ. ಯಾಕಂದ್ರೆ ಪ್ರತಿ ಸಲ ಮರ್ಡರ್ ಆಗುವಾಗ ಅವನು ಕಾಣೆ ಆಗ್ತಿದ್ದ. ಮತ್ತೆ ಕಿಲ್ಲರ್ ಕೂಡ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದ, ನಾನ್ ನಿಮ್ಮೆಲ್ಲರ ನಡುವೆನೆ ಇದ್ದೀನಿ ಅಂತ. ಸೊ ಅರ್ಜುನೇ ಜೀತು ಆಗಿರ್ಬೋದು ಅಂತ ಅವನಿಗೆ ಅನ್ಸುತ್ತೆ. ಇದೇ ಟೈಮ್ಗೆ ಅರ್ಜುನ್ ಒಂದು ಪೆನ್ ಡ್ರೈವ್ ಅನ್ನ ತಗೊಂಡ್ ಬಂದ. ಇದು ಕಮಿಷನರ್ ನ ಮರ್ಡರ್ ನ ಸ್ಪಾಟ್ ಅಲ್ಲಿ ಸಿಕ್ಕಿದಂತೆ. ಹಾಗೇನೆ ಹೇಳ್ತಾನೆ, ರಾಧನ್ ಆಫೀಸ್ ಅಲ್ಲಿ ಕೂಡ ಒಂದು ಪೆನ್ ಡ್ರೈವ್ ಇದೆ, ಅವಳ ಹತ್ರ ಒಮ್ಮೆ ಕೇಳೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಕೃಷ್ಣ ಕಾಲ್ ಮಾಡ್ತಾನೆ ರಾಧನಿಗೆ. ರಾಧನಿಗೆ ಇದನ್ನ ಕೇಳಿ ಶಾಕ್ ಆಗುತ್ತೆ. ಯಾಕಂದ್ರೆ ರಾಧಾ ಅಂತೂ ತನ್ನ ಬಾಸ್ ನಿಗೆ ಸೆಂಡ್ ಮಾಡೋದಕ್ಕೆ ಆ ಪೆನ್ ಡ್ರೈವ್ ಅನ್ನ ಇಟ್ಕೊಂಡಿದ್ಲಂತೆ. ಮತ್ತೆ ಅದನ್ನ ಬಾಸ್ ಗೆ ತಲುಪಿಸೋದಕ್ಕೆ ರವಿಯನ್ನು ಎಂಪ್ಲಾಯ್ಗೆ ಕೊಟ್ಟಿದ್ಲಂತೆ. ಈಗ ಕೃಷ್ಣನಿಗೆ ವಾಪಸ್ಸು ತಲೆ ಬಿಸಿ ಆಗ್ತಿದೆ. ಅಲ್ಲಿದ್ದಂತ ಬಾಸ್ ಸೀರಿಯಲ್ ಕಿಲ್ಲರ್ ಅಲ್ಲ ತಾನೆ. ಇದೆಲ್ಲ ಆದ್ಮೇಲೆ ಬಾಸ್ ಗೆ ಕಾಲ್ ಮಾಡ್ತಾಳೆ. ಬಾಸ್ ಹೇಳ್ತಾರೆ, ನೀನ್ ಹೇಳೋ ಪ್ರಕಾರ ರವಿ ಅನ್ನೊಬ್ಬ ವ್ಯಕ್ತಿ ನಂಗೆ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ದ, ಆದ್ರೆ ಅವ್ನು ನಂಗೆ ಕೊಡ್ಲೇ ಇಲ್ಲ. ಈಗ ರಾಧನ್ಗೆ ಅನ್ಸುತ್ತೆ, ಈ ರವಿ ಸೀರಿಯಲ್ ಕಿಲ್ಲರ್ ಹೇಗೆ, ಇವನೇ ಪೆನ್ ಡ್ರೈವ್ ಅಲ್ಲಿ ಇದ್ದಂತಹ CCTV ಫುಟೇಜ್ ಗಳನ್ನ ತಗೊಂಡಿದ್ದಾನೆ ಹೇಗೆ. ಸೊ ಅವನ ಬಗ್ಗೆ ವಿಚಾರಣೆ ಮಾಡ್ಕೊಳ್ತಾಳೆ. ಆದ್ಮೇಲೆ ಫುಲ್ ರಿಸರ್ಚ್ ಮಾಡ್ಕೊಳ್ತಾಳೆ. ಇಡೀ ರಾತ್ರಿ ರವಿಯ ಎಲ್ಲಾ ಡೀಟೇಲ್ ಕಲೆಕ್ಟ್ ಮಾಡ್ತಾಳೆ. ಜೊತೆಗೆ ಒಂದು ಫೋಟೋ ಕೂಡ ಸಿಗುತ್ತೆ. ಫೈನಲಿ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡಿದ ತಕ್ಷಣನೇ ಜೀತುವಿನ 15 ವರ್ಷದ ಹಿಂದಿನ ಫೋಟೋ ಮತ್ತೆ ಈಗ ಇರುವಂತಹ ಅಂದ್ರೆ ರವಿ ಇದನ್ನಲ್ವಾ, ಅವನ ಮುಖವನ್ನ ಕಂಪೇರ್ ಮಾಡ್ತಾ ಗೊತ್ತಾಗುತ್ತೆ ಇದಂತೂ ಅವನೇ ಅಂತ. ಮತ್ತೆ ಮರ್ಡರ್ ಆದ ದಿನ ಕೂಡ ಅವನು ರಜೆಯಲ್ಲಿದ್ದ. ಕೃಷ್ಣನಿಗೆ ಈ ವಿಷಯವನ್ನ ಹೇಳೋದಕ್ಕೆ ಕಾಲ್ ಮಾಡ್ತಾಳೆ. ಅದೇ ಟೈಮ್ಗೆ ಹಿಂದೆಯಿಂದ ಜೀತು ಅಂದ್ರೆ ರವಿ ಇದನ್ನಲ್ವಾ, ಅವನು ಬಂದು ಹಿಂದೆಯಿಂದ ಅಟ್ಯಾಕ್ ಮಾಡ್ತಾನೆ. ಅವಳನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿ ಯಾವ್ದೊಂದು ಫ್ಯಾಕ್ಟ್ರಿಗೆ ಕರ್ಕೊಂಡು ಬರ್ತಾನೆ. ಮತ್ತೆ ನಮ್ಮೆಲ್ಲರ ಎದುರು ರವಿ ಅದು ಫೇಸ್ ರಿವೀಲ್ ಆಗುತ್ತೆ. ಅವನು ಹೇಳ್ತಾನೆ, ಹೌದು ಎಲ್ಲ ಕೊಲೆಗಳನ್ನ ನಾನೇ ಮಾಡಿದ್ದು ಅಂತ. ನಾನು ಇಷ್ಟೆಲ್ಲ ಯಾಕೆ ಮಾಡಿದೆ ಅಂದ್ರೆ ಪೂರ್ತಿ ದುನಿಯಾ ನನ್ನನ್ನೇ ನೋಡ್ಬೇಕು, ನಾನು ಎಲ್ಲರ ಗಮನ ಸೆಳಿಬೇಕು. ಅದೇ ಗೈಸ್, ನಮ್ಗೆ ಇವನ ಕತೆ ಅಂತೂ ಗೊತ್ತೇ ಇದೆ. ಇವನಿಗೆ ಅದೊಂದು ರೋಗ, ಅವನು ಅಟೆನ್ಷನ್ ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಮತ್ತೆ ಈಗ ರಾಧಂತೂ ಬಚಾವ್ ಆಗೋದು ಕೂಡ ಡೌಟೆ. ಯಾಕಂದ್ರೆ ಅವಳನ್ನ ಬಚಾವ್ ಮಾಡಿದ್ರೆ ಅವಳು ಎಲ್ಲ ವಿಷಯ ಹೇಳ್ಬಿಡ್ತಾಳೆ. ಇದರಿಂದ ಇವನು ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ ಅಥವಾ ಸಾಯ್ಬೇಕಾಗುತ್ತೆ. ಬಟ್ ಕರೆಕ್ಟ್ ಟೈಮ್ಗೆ ಕಾಲ್ ಅನ್ನ ಟ್ರ್ಯಾಕ್ ಮಾಡ್ಕೊಂಡು
ಮಾಡ್ಕೊಂಡು ಈ ಜಾಗಕ್ಕೆ ಕೃಷ್ಣ ಬಂದ್ ಬಿಡ್ತಾನೆ. ಅದು ಹೇಗಂದ್ರೆ ಕಿಡ್ನಾಪ್ ಆಗೋಕ್ಕಿಂತ ಮುಂಚೆನೆ ಸ್ಮಾರ್ಟ್ ವಾಚ್ ಇಂದ ಅವಳು ಲೊಕೇಶನ್ ಅನ್ನ ಸೆಂಡ್ ಮಾಡಿದ್ಲು. ಹಾಗಾಗಿ ಕೃಷ್ಣ ಫ್ಯಾಕ್ಟ್ರಿಗೆ ಬಂದಿದ್ದಾನೆ. ಇಮಿಡಿಯೇಟ್ ಆಗಿ ಬಂದು ರವಿಯ ತಲೆಗೆನೆ ಶೂಟ್ ಮಾಡ್ಬಿಡ್ತಾನೆ. ಅವನಿಗೆ ಜಾಸ್ತಿ ಮಾತಾಡೋದಕ್ಕೂ ಬಿಡ್ಲಿಲ್ಲ. ಅವನನ್ನ ಡೈರೆಕ್ಟ್ ಕೊಂದೇ ಬಿಟ್ರು. ಹೀಗೆ ಫೈನಲಿ ಬಚಾವ್ ಆಗ್ಬಿಟ್ರು. ಆದ್ರೆ ಅದ್ರ ನೆಕ್ಸ್ಟ್ ಡೇ ನೋಡ್ತೀವಿ, ಬೆಳಿಗ್ಗೆ ರಾಧಾ ಹೋಗ್ತಾಳೆ ಡಾಕ್ಟರ್ ಲಕ್ಷ್ಮಿಯನ್ನ ಮೀಟ್ ಆಗೋದಕ್ಕೆ. ಲಕ್ಷ್ಮಿ ಅವರೇ, ನೀವು ಸುಳ್ಳು ಹೇಳಿದ್ದೀರಾ. ನೀವು ಹೇಳಿರೋ ಪ್ರಕಾರ ಟ್ರೀಟ್ಮೆಂಟ್ ಆದ್ಮೇಲೆ ಅವನು ಮೀಟ್ ಆಗೋದಕ್ಕೆ ಬರ್ಲೇ ಇಲ್ಲ ಅಂತ. ಆದ್ರೆ ರವಿಯ ಮನೆಯಲ್ಲಿ ನಂಗೆ ಅವನ ಎಲ್ಲ ಡೀಟೇಲ್ಸ್ ಗಳು ಸಿಕ್ಕಿದೆ. ಜೊತೆಗೇನೆ ನಿಮ್ಮ ಮೆಡಿಕಲ್ ಐಟಮ್ ಗಳ ಬಿಲ್ ಕೂಡ ಸಿಕ್ಕಿದೆ. ಅಂದ್ರೆ ಅವನ ಕಾಂಟ್ಯಾಕ್ಟ್ ಅಲ್ಲಿ ನೀವು ಕೂಡ ಇದ್ರಿ. ಹಾಗಾಗಿ ರಾಧಾ ಕೇಳ್ತಿದ್ದಾಳೆ, ಇದೆಲ್ಲ ನಿಮ್ಮ ಪ್ಲಾನ್ ಆಗಿತ್ತಾ ಅಂತ. ಇದನ್ನೆಲ್ಲ ಕೇಳಿ ಲಕ್ಷ್ಮಿನಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ನಿಜ ಬಯಲಾಗಿದೆ. ಮತ್ತೆ ನಮ್ಗೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಗೊತ್ತಾಗುತ್ತೆ. ಈ ಸೈಕ್ಯಾಟ್ರಿಸ್ಟ್ ಅಂತ ಹೆಸರಿಟ್ಕೊಂಡಿರೋ ಲಕ್ಷ್ಮಿ ಇದ್ದಾಳೆ ತಾನೆ, ಇವಳಿಗೂ ಕೂಡ ಅದೇ ರೋಗ ಇದೆ. ಅಂದ್ರೆ ಸೆಂಟರ್ ಅಟ್ರಾಕ್ಷನ್ ಟ್ರಾಮಾ. ಇವಳಿಗೂ ಕೂಡ ಅಟೆನ್ಷನ್ ಬೇಕಾಗಿದೆ ಜನಗಳದ್ದು. ಅದಕ್ಕೋಸ್ಕರ ಯಾವ ಲೆವೆಲ್ ಗೆ ಬೇಕಾದ್ರೂ ಹೋಗ್ಬೋದು. ಇವಳಿಗೆ ನಮ್ಮ ರವಿಯ ತರ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವಳ ಏಜ್ ಗೆ. ಹಾಗಾಗಿ ಅವಳಿಗೆನೆ ಸ್ವತಃ ಹೋಗಿ ಕೊಲೆ ಮಾಡೋದಕ್ಕೆ ಆಗುದಿಲ್ಲ. ಇದರಿಂದ ಜನರ ಅಟೆನ್ಷನ್ ಅನ್ನ ತಗೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವಳು ಜೀತುವನ್ನ ಮ್ಯಾನಿಪುಲೇಟ್ ಮಾಡಿ ಅವಳ ಉಪಕರಣದ ರೀತಿ ಬಳಸ್ಕೊಂಡ್ಲು. ಸೊ ಇದೆಲ್ಲ ಸತ್ಯ ಬಯಲಾಗಿದೆ. ಇನ್ನು ನಿಂಗೆ ಉಳಿಗಾಲ ಇಲ್ಲ ಅಂತ ಶೂಟ್ ಮಾಡೋದಕ್ಕೆ ಬರ್ತಾಳೆ. ಮತ್ತೆ ಆ ಟೈಮ್ಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಹೊರಗಡೆಯಿಂದ ಪೊಲೀಸ್ ಎಲ್ರು ಕೂಡ ಬಂದಿದ್ದಾರೆ ಅಂತ. ಲಕ್ಷ್ಮಿನಿಗೆ ಕೂಡ ಅನ್ಸುತ್ತೆ, ಇನ್ನು ನನ್ಗೆ ಉಳಿಗಾಲ ಇಲ್ಲ, ಹಾಗಾಗಿ ತನ್ನನ್ನೇ ಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅವಳಿಗೆ ಅವಳೆ ಗುಂಡಾರಿಸ್ಬಿಡ್ತಾಳೆ. ಹೀಗೆ ಎಲ್ರ ಎದುರು ಈ ಸೈಕೋ ಲಕ್ಷ್ಮಿ ಸತ್ ಬಿಡ್ತಾಳೆ. ಹಾಗಾದ್ರೆ ಇಲ್ಲಿಗೆ ಕತೆ ಮುಗಿತಾ, ಎಲ್ಲಕ್ಕೆ ಸಾಲ್ವ್ ಆಯ್ತಾ ಅಂತ ಅನ್ನೋದ್ರಲ್ಲೇ ರಾಧನಿಗೆ ನೆನಪಾಗುತ್ತೆ, ಲಕ್ಷ್ಮಿ ಸಾಯೋದಕ್ಕಿಂತ ಮುಂಚೆ ಹೇಳಿದ್ಲು ಕತೆ ಇನ್ನೂ ಮುಗಿಲಿಲ್ಲ, ಇದು ಕಥೆಯ ಶುರು ಅಷ್ಟೇ ಅಂತ. ಸೊ ಈ ವಿಷಯದ ಬಗ್ಗೆ ಎಲ್ಲ ಅವಳು ಮಾತಾಡ್ತಾಳೆ. ಕೃಷ್ಣ ಹತ್ರ ಹೇಳ್ತಾಳೆ ಯಾವ ರೀತಿ ಎಲ್ಲ ಮ್ಯಾನಿಪುಲೇಷನ್ ಮಾಡಿದ್ಲು, ಯಾವ ರೀತಿ ಜೀತು ಅಂದ್ರೆ ರವಿಯನ್ನ ಬಳಸ್ಕೊಂಡ್ಲು ಅಂತ. ಹಾಗಾಗಿ ಇಷ್ಟೆಲ್ಲ ಆಗಿರೋ ರೀಸನ್ ಗೆ ಐ ಥಿಂಕ್ ಹೀಗೇನೆ ತುಂಬಾ ಜನಗಳನ್ನ ಅವಳು ಬಳಸ್ಕೊಂಡಿರ್ಬೋದು. ಸದ್ಯಕ್ಕೆ ಇವರು 2 ಮುಖ್ಯ ಕಿಲ್ಲರ್ಸ್ ಅನ್ನ ನಿಲ್ಸಿರ್ಬೋದು. ಆದ್ರೆ ಅದೇ ಎಂಡ್ ಅಲ್ಲ. ಅಂದ್ರೆ ಇನ್ನು ಕೂಡ ಹಲವಾರು ಕಿಲ್ಲರ್ಸ್ ಗಳು ಇದೇ ರೀತಿ ಮೆಂಟಲ್ ಡಿಸಾರ್ಡರ್ ಅಲ್ಲಿ ಬಂದಿರಬಹುದು ಅಂತ ಇವರ ಆಲೋಚನೆ. ಮತ್ತೆ ಅಲ್ಲಿಗೆನೆ ಮೂವಿಯನ್ನ ಫಿನಿಶ್ ಮಾಡ್ತಾರೆ. ಅಂದ್ರೆ ಈ ಕೇಸ್ ಅಲ್ಲಿದ್ದಂತ ಮೇನ್ 2 ಜನಗಳನ್ನ ನಾವು ನೋಡಿದ್ವಿ. ಇದು ನಿಜವಾದಂತಹ ಆಧಾರಿತ ಮೂವಿ ಆಗಿದೆ. ಇಂಥ ಘಟನೆಗಳು ಎಷ್ಟು ಆಗಿವೆ ಅಂತ ನಮ್ಮ ಭಾರತದಲ್ಲಿ. ಸೊ ನನ್ನ ಪ್ರಕಾರ ಈ ಮೂವಿಗೆ ಪಾರ್ಟ್ 2 ಕೂಡ ಬರುತ್ತೆ ಅನ್ಸುತ್ತೆ. ಮೋಸ್ಟ್ಲಿ 2-3 ವರ್ಷ ಆದ್ಮೇಲೆ ಬರ್ಬೋದೋ ಏನೋ. ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಮೂವಿಯಲ್ಲಿ ಒಳ್ಳೆ ಟ್ವಿಸ್ಟ್ ಇತ್ತು, ಅದಂತೂ ನಾನು ಹೇಳ್ತೀನಿ. ಸೊ ಈಗ ಅದ್ರೊಂದು ಕಮೆಂಟ್ ಮಾಡಿ ಗುರು. ಲೈಕ್ ಕೂಡ ಮಾಡ್ಬಿಡಿ, ಶೇರ್ ಕೂಡ ಮಾಡ್ಬಿಡಿ, ಮತ್ತೆ ಸಬ್ಸ್ಕ್ರೈಬ್ ಅಂತೂ ಮರಿಬೇಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ. ಪೀಸ್.